ಚಿತ್ರದ ಹೀರೋ ಆಗಿರೋ ಸೂರ್ಯ ಹಾಗೂ ಅವನ್ ಲವರ್ ಇಬ್ರು ಕೂಡ ಬ್ಯಾಂಕ್ ಎಂಪ್ಲಾಯೀಸ್. ಒಂದಿನ ಸ್ವಾತಿ ವರ್ಕ್ ಮಾಡ್ತಿದ್ದ ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ದ ವ್ಯಕ್ತಿ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಮಾಡುವಾಗ ಸ್ವಾತಿ ಮಾಡಿದ್ದ ಸಣ್ಣ ಮಿಸ್ಟೇಕ್ ಇಂದ ಆ ದುಡ್ಡು ಬೇರೊಬ್ಬನ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ. ಇದರಿಂದ ಅಕೌಂಟ್ ಹೋಲ್ಡರ್ ಸ್ವಾತಿಗೆ ಸರಿಯಾಗಿ ಬೈತಾ ಇರ್ತಾರೆ. ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಸೂರ್ಯ ಬರ್ತಾರೆ. ಸ್ವಾತಿ ಮಾಡಿದ ಮಿಸ್ಟೇಕ್ ಇಂದ ಆ ದುಡ್ಡು ಬೇರೊಬ್ಬನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ಬೈ ಮಿಸ್ಟೇಕ್ ಆಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗಿದೆ, ಅದಕ್ಕೆ ಅದನ್ನ ವಾಪಸ್ ಕೊಡಿ ಅಂತ ಕೇಳಿದಾಗ ಅವನು ಕೊಡೋದಕ್ಕೆ ರೆಡಿ ಇಲ್ಲ. ಹೀಗಿರುವಾಗ ಸೂರ್ಯ ಸ್ವಾತಿನ ಸೇವ್ ಮಾಡೋದಕ್ಕೆ ಏನ್ ಮಾಡ್ತಾರೆ? ಸೂರ್ಯ ತಗೊಂಡಿದ್ ರಿಸ್ಕ್ ಇಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋ ಕಥೆಯನ್ನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಝೀಬ್ರಾ. ಚಿತ್ರದ ಹೀರೋ ಆಗಿರೋ ಸೂರ್ಯ ಬ್ಯಾಂಕ್ ಆಫ್ ಟ್ರಸ್ಟ್ ಅನ್ನೋ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆ ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ಸ್ ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ನಮ್ ಬ್ಯಾಂಕ್ ಇಂದ ಆಲ್ಮೋಸ್ಟ್ 2.5 ಕೋಟಿ ರಿಸರ್ವ್ ದುಡ್ಡನ್ನ ನಮ್ ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ತಿರೋ ಇಬ್ರು ರೊಟೇಷನ್ ನಲ್ಲಿ ಬಿಟ್ಟಿದ್ದಾರೆ, ಅವ್ರನ್ನ ಏನ್ ಮಾಡೋದು ಅಂತ. ಅದಕ್ಕೆ ಚೀಫ್ ಹೇಳ್ತಾರೆ, ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ಯಾವುದೇ ಸಿಚುವೇಶನ್ ಆಗಿರ್ಲಿ ಇನ್ನೊಬ್ಬ ಹರ್ಷದ್ ಮೆಹ್ತಾ ಹುಟ್ಟಬಾರ್ದು ಅಂತ. ಈ ಘಟನೆ ನಡೆಯೋದಕ್ಕೆ 6 ಡೇಸ್ ಬ್ಯಾಕ್ ಏನ್ ನಡೀತು ಅಂತ ತೋರಿಸ್ತಾರೆ. ಇವರೇ ಸೂರ್ಯ. ಬ್ಯಾಂಕ್ ಆಫ್ ಟ್ರಸ್ಟ್ ನ ಹೈದರಾಬಾದ್ ಬ್ರಾಂಚ್ ಅಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡಿರೋ ಕಸ್ಟಮರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಇವ್ರ ಬ್ಯಾಂಕ್ ಅಲ್ಲಿ ಇರೋ ಆಫರ್ ಗಳ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಕೊನೆಗೆ ಅವ್ರ ಅಕೌಂಟ್ ನ ಇವರೇ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೈಕ್ ಕ್ರೆಡಿಟ್ ಮಾಡೋದು, ಆ ದುಡ್ಡನ್ನ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಬರೋ ತರ ಮಾಡೋದು, ಇದೇ ಇವ್ರ ಕೆಲಸ. ಸೂರ್ಯ ಹೊಸ ಫ್ಲಾಟ್ ತಗೊಳ್ಳೋದಕ್ಕೆ ಅಂತ ಅವ್ರ ತಾಯಿನ ಕರ್ಕೊಂಡು ಫ್ಲಾಟ್ ನೋಡೋದಕ್ಕೆ ಹೋಗ್ತಾರೆ. ಅಲ್ಲಿಗೆ ಚಿತ್ರದ ಹೀರೋಯಿನ್ ಆಗಿರೋ ಸ್ವಾತಿ ಕೂಡ ಬರ್ತಾರೆ. ಸ್ವಾತಿ ಫ್ಲಾಟ್ ಗಳನ್ನ ಸೇಲ್ ಮಾಡೋ ಬ್ರೋಕರ್ ಆಗಿರ್ಬೋದು ಅಂತ ಸೂರ್ಯ ಅವ್ರ ತಾಯಿ ಅನ್ಕೊಂಡಿದ್ರಿಂದ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಫ್ಲಾಟ್ ನೋಡಿ ರಿಟರ್ನ್ ಬರುವಾಗ ಸ್ವಾತಿ ಕೂಡ ಅದೇ ಲಿಫ್ಟ್ ನಲ್ಲೇ ಬರ್ತಾರೆ. ಆಗ ಸೂರ್ಯ ಅವ್ರ ತಾಯಿ 1 ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಇವ್ರಿಗೆ ಫ್ಲಾಟ್ ಕೊಡ್ಸಿದ್ದ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ಸ್ವಾತಿ ಸೂರ್ಯನ ತಪ್ಕೋತಾಳೆ. ವಿಷಯ ಏನಂದ್ರೆ ಇವರಿಬ್ರು ಲವರ್ಸ್. ಲಾಸ್ಟ್ 5 ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದಾರೆ. ಸ್ವಾತಿ ಬೇರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೆರಡು ದಿನಗಳಲ್ಲಿ ಸ್ವಾತಿ ಕೂಡ ಸೂರ್ಯ ವರ್ಕ್ ಮಾಡ್ತಿರೋ ಬ್ಯಾಂಕ್ ಗೆನೆ ಶಿಫ್ಟ್ ಆಗ್ತಾರೆ. ಈಗ ಅವ್ರ ತಾಯಿ ಬಂದಾಗ ಇಬ್ರು ನಾರ್ಮಲ್ ಆಗಿ ದೂರ ನಿಂತ್ಕೊಂಡಿದ್ದಾರೆ. ಹೊರಗಡೆ ಬಂದಾಗ ಅವ್ರ ತಾಯಿ ಹೇಳ್ತಾರೆ, ಫ್ಲಾಟ್ ನೋಡೋದಕ್ಕೆ ಕರ್ಕೊಂಡ್ ಬಂದು ಸೊಸೆ ಆಗೋಳ್ನು ತೋರಿಸ್ತಾ ಇದೀಯಾ ಅಂತ. ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಸೂರ್ಯನ್ ಟೈ ನಲ್ಲಿ ಸ್ವಾತಿ ತಪ್ಕೊಳ್ಳುವಾಗ ಹೇರ್ ಸ್ಯಾಂಪಲ್ಸ್ ಅಂಟ್ಕೊಂಡಿರುತ್ತೆ. ಅಂದ್ರೆ ಸೂರ್ಯ ಅವ್ರ ತಾಯಿ ತುಂಬಾ ಶಾರ್ಪ್. ಈಗ ನಮ್ಗೆ ಸೂರ್ಯ ಅವ್ರ ಫ್ರೆಂಡ್ ಬಾಬ್ ನ ತೋರಿಸ್ತಾರೆ. ಈ ಬ್ಯಾಂಕ್ ಅಲ್ಲಿ ಸೇಲ್ಸ್ ಟಾರ್ಗೆಟ್ ಇರುತ್ತೆ. ಅದನ್ನ ಅಚೀವ್ ಮಾಡದೆ ಇರೋರ್ಗೆ ಈ ರೀತಿ ಮಾಲೆ ಹಾಕಿ ನೀನ್ ಬದುಕಿರೋದಕ್ಕಿಂತ ಸಾಯೋದೇ ಬೆಸ್ಟ್ ಅಂತ ಬ್ರಾಂಚ್ ಮ್ಯಾನೇಜರ್ ಆಗಿರೋ ಶೀಲಾ ಹೇಳ್ತಾ ಇರ್ತಾಳೆ. ಈ ಶೀಲಾ ಇದೇ ತರ ಇನ್ನೊಬ್ಬ ಎಂಪ್ಲಾಯಿಗೆ ಮಾಡಿದ್ರಿಂದ ಅವನು ಕೂಡ ಪ್ರೆಷರ್ ತಡೆಯೋದಕ್ಕೆ ಆಗದೆ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಇವಳನ್ನ ಎಲ್ಲರೂ ಸ್ನೇಕ್ ಅಂತಾನೆ ಕರೀತಾ ಇರ್ತಾರೆ. ಈ ಸೂಸೈಡ್ ಕೇಸ್ ಬಗ್ಗೆ ಸೂರ್ಯ ಹೆಡ್ ಆಫೀಸ್ ಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಶೀಲಾ ತೀವ್ರ ಒತ್ತಡ ಹೇರಿದ್ರಿಂದಾನೆ ಅವನು ಸೂಸೈಡ್ ಮಾಡ್ಕೊಂಡ ಅಂತ. ಸೊ ಅವತ್ತಿಂದ ಸೂರ್ಯನ್ ಕಂಡ್ರೆ ಸ್ನೇಕ್ ಶೀಲಾಗೆ ಆಗೋದೇ ಇಲ್ಲ. ಆಫೀಸ್ ನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಅದನ್ನ ಶೀಲಾಗೆ ಹೇಳೋದಕ್ಕೆ ಅಂತ ಪಂಕಜ್ ಅನ್ನೋ ವ್ಯಕ್ತಿ ಇದ್ದಾನೆ. ಈಗ ನಮ್ಗೆ ಗುಪ್ತಾ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ನಾನು ಆ ಏರ್ಲೈನ್ಸ್ ನ ತಗೊಳ್ಳೇಬೇಕು. 1000 crore ಪ್ರಾಜೆಕ್ಟ್, ನನ್ ದುಡ್ಡೆಲ್ಲ ಅಬ್ರಾಡ್ ನಲ್ಲೇ ಸ್ಟ್ರಕ್ ಆಗಿದೆ. ಅದನ್ನ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡೋದು ಈಸಿ ಅಲ್ಲ, ತುಂಬಾ ರಿಸ್ಕ್ ಇದೆ. ಸೊ ನನ್ಗೋಸ್ಕರ ನೀನು ಆ ಏರ್ಲೈನ್ಸ್ ನ ಪರ್ಚೇಸ್ ಮಾಡು ಅಂತ ಆದಿ ಅನ್ನುವ ವ್ಯಕ್ತಿಗೆ ಹೇಳ್ತಾರೆ. ನಾನು ಬೇರೊಂದು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬರೋದಕ್ಕೆ ಆಗಿಲ್ಲ ಅಂತ ಆದಿ ಹೇಳ್ದಾಗ, ಈ ವಿಷಯ ಮೊದ್ಲೇ ಹೇಳಿದ್ರೆ ನಾನು ಫೋನ್ ಅಲ್ಲೇ ಮಾತಾಡ್ತಾ ಇದ್ದೆ, ಮತ್ತೆ ಯಾಕೆ ನನ್ನ ಇಲ್ಲಿ ಕರೆಸ್ದೆ ಅಂತ ಗುಪ್ತಾಗೆ ತುಂಬಾ ಕೋಪ ಬರುತ್ತೆ. ಆಗ ಆದಿ ಹೇಳ್ತಾರೆ, ಆ ಏರ್ಲೈನ್ಸ್ ನ ನಾನೇ ಪರ್ಚೇಸ್ ಮಾಡ್ತೀನಿ, 1000 ಕೋಟಿಗಲ್ಲ 800 ಕೋಟಿಗೆ ಡೀಲ್ ಮಾಡ್ತೀನಿ. ಇದನ್ ಕೇಳಿ ಶಾಕ್ ಆಗಿದ್ದ ಗುಪ್ತಾ, 800 ಕೋಟಿಗೆ ಡೀಲ್ ಮುಗಿಸಿದ್ರೆ 200 ಕೋಟಿ ನೀನೇ ಇಟ್ಕೋ ಅಂತ. ಆಗ ಆದಿ ಹೇಳ್ತಾರೆ, ನನ್ಗೆ ದುಡ್ಡೆಲ್ಲ ಬೇಡ, ನಾನು ನಿನ್ ಬಾಸ್ ನ ಮೀಟ್ ಆಗ್ಬೇಕು, ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಡು ಅಂತ. ಅದಕ್ಕೆ ಗುಪ್ತಾ ಕೂಡ ಒಪ್ಕೋತಾರೆ. ಈ ಕಡೆ ಸೂರ್ಯ ಹಾಗೂ ಬಾಬ್ ಟೀ ಕುಡಿಯೋದಕ್ಕೆ ಬಂದಿರ್ತಾರೆ. ಆಗ ಸೂರ್ಯ ಸ್ವಾತಿಗೆ ಕಾಲ್ ಮಾಡ್ತಾರೆ. ಕಾಲ್ ಪಿಕ್ ಮಾಡಿದ್ದ ಸ್ವಾತಿ, ನಾನೀಗ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳುವಾಗ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾರೋ ಸ್ವಾತಿಗೆ ಬೈತಾ ಇದ್ದಾರೆ. ನಿನ್ನ ನಂಬಿ ದುಡ್ಡು ಹಾಕಿದ್ದೆ, ಈಗ ನನ್ ದುಡ್ಡನ್ನ ಯಾರ ಕಳ್ಸಿದ್ದೀಯಾ ಅಂತ. ಏನ್ ವಿಷಯ ಅಂತ ಕೇಳೋ ಅಷ್ಟ್ರಲ್ಲಿ ಸ್ವಾತಿ ಕಾಲ್ ಕಟ್ ಮಾಡ್ತಾರೆ. ಸೂರ್ಯ ಸ್ಪಾಟ್ ಗೆ ಹೋದಾಗ ಇಬ್ರು ಕಸ್ಟಮರ್ಸ್ ಸ್ವಾತಿಗೆ ಬೈತಾ ಇದ್ದಾರೆ. ಏನ್ ವಿಷಯ ಅಂದ್ರೆ ಈ ವ್ಯಕ್ತಿ ಹಾಸ್ಪಿಟಲ್ ಖರ್ಚಿಗೆ ಅಂತ 4 ಲಕ್ಷ ಚೆಕ್ ಕೊಟ್ಟಿರ್ತಾರೆ. ಈ ಹುಡ್ಗ ಅಕೌಂಟ್ ನಂಬರ್ ನ ರಾಂಗ್ ಆಗಿ ಎಂಟರ್ ಮಾಡಿದ್ದಾನೆ. ಇದನ್ನ ಸ್ವಾತಿ ಕೂಡ ಸರಿಯಾಗಿ ನೋಡ್ದೆ ಆ ದುಡ್ಡನ್ನ ಡೆಪಾಸಿಟ್ ಮಾಡಿದ್ದಾರೆ. ಈಗ ಆ ದುಡ್ಡು ಬೆನ್ನಿ ಅನ್ನುವ ಅಕೌಂಟ್ ಗೆ ಡೆಪಾಸಿಟ್ ಆಗಿದೆ. ಇವರು ಫೋನ್ ಮಾಡಿ ಆ ದುಡ್ಡು ಕೇಳಿದಾಗ ಅದಕ್ಕೆ ಬೆನ್ನಿ, ನೀನ್ ತಪ್ಪಾಗಿ ಎಂಟರ್ ಮಾಡಿ ನನ್ನ ಅಕೌಂಟ್ ಗೆ ಕ್ರೆಡಿಟ್ ಮಾಡಿದ್ಯಾ, ಅದು ನಿನ್ ತಪ್ಪು, ನಾನೇನ್ ಮಾಡ್ಲಿ ಅಂತ ಅವನ ಅಕೌಂಟ್ ಅಲ್ಲಿದ್ದ 4 ಲಕ್ಷನ ತಗೊಂಡಿರ್ತಾನೆ.
ಸೊ ಈಗ ಅಕೌಂಟ್ 0 ಬ್ಯಾಲೆನ್ಸ್ ಆಗಿದೆ. ಈಗ ಇವರು ಆ ದುಡ್ಡನ್ನ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ಆಗಲ್ಲ. ಸೊ ಇದೇ ರೀಸನ್ಗೆನೆ ಈಗ ಇವರು ಸ್ವಾತಿಗೆ ಬೈತಾ ಇದ್ದಾರೆ, ನನ್ ದುಡ್ಡು ನನಗ್ ಬೇಕು ಅಂತ. ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದ ಸೂರ್ಯ, ನನ್ಗೆ 1 hour ಟೈಮ್ ಕೊಡಿ, ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಂತ. ಸ್ವಾತಿಗೆ ಏನು ಅರ್ಥ ಆಗ್ತಿಲ್ಲ. ಹೇಗ್ 4 ಲಕ್ಷ ಕೊಡ್ತೀಯ ಅಂತ ಕೇಳ್ದಾಗ, ನೋಡ್ ಸ್ವಾತಿ, ನಾನ್ ಹೇಳೋ ತರ ಮಾಡು, 4 ಲಕ್ಷ ಚೆಕ್ ಬರ್ದು ನಿನ್ನ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡು ಅಂತ. ಆಗ ಸ್ವಾತಿ ಹೇಳ್ತಾರೆ, ನನ್ನ ಅಕೌಂಟ್ ಅಲ್ಲಿ 12,000 ಮಾತ್ರ ಇದೆ ಅಂತ. ಅದಕ್ಕೆ ಸೂರ್ಯ, ನಾನು ಹೇಳ್ದಷ್ಟು ಮಾಡು, ನಾನ್ ನೋಡ್ಕೊತೀನಿ. ಸ್ವಾತಿ ಹಾಗೇನೆ ಮಾಡ್ತಾಳೆ. 4 ಲಕ್ಷ ಚೆಕ್ ಬರ್ದು ಅವ್ರ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆ ಚೆಕ್ ಸೂರ್ಯ ವರ್ಕ್ ಮಾಡ್ತಿರೋ ಬ್ಯಾಂಕ್ಗೆನೆ ಹೋಗುತ್ತೆ. ಆಗ ಸೂರ್ಯ ಬ್ಯಾಂಕ್ ಎಂಪ್ಲಾಯಿಗೆ ಕಾಲ್ ಮಾಡಿ, ನಿನ್ ಟೇಬಲ್ ನಲ್ಲಿ ಸ್ವಾತಿ ಅನ್ನೋ ಹೆಸರಲ್ಲಿ 4 ಲಕ್ಷ ಚೆಕ್ ಇದೆಯಾ? ಅದಕ್ಕೆ ಅವರು ಹೌದು ಅಂತ ಹೇಳ್ತಾರೆ. ಅದನ್ನ ಡೆಪಾಸಿಟ್ ಮಾಡು ಅಂತ ಹೇಳಿದಾಗ ಆ ಅಕೌಂಟ್ ಅಲ್ಲಿ 12,000 ಮಾತ್ರ ಇದೆ, ಹೇಗ್ ಎಂಟರ್ ಮಾಡ್ಲಿ ಅಂತ ಕೇಳ್ತಾರೆ. ನೀನೇನು ಚಿಂತೆ ಮಾಡಬೇಡ, ನೆಕ್ಸ್ಟ್ ಚೆಕ್ಕರ್ ಹತ್ರ ಅದು ಫೈನಲ್ ಎಂಟ್ರಿ ಆಗೋದಕ್ಕೆ 3 hours ಟೈಮ್ ಬೇಕು. ನೀನು ಎಂಟರ್ ಮಾಡಿ ಆ ಚೆಕ್ ನ ಲಾಸ್ಟ್ ಅಲ್ಲಿ ಇಡು. ಆ 3 hours ಅಲ್ಲಿ ನಾನು ಏನಾದ್ರೂ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಸಾರಿ, ಟೈಪೋ ಎರರ್ ಅಂತ ಅಂದ್ಬಿಡು ಅಂತ. ನೆಕ್ಸ್ಟ್ ಸ್ವಾತಿಗೆ ಕಾಲ್ ಮಾಡಿ, ನಿನ್ ಬ್ರಾಂಚ್ ಮ್ಯಾನೇಜರ್ ಹತ್ರ 4 ಲಕ್ಷ ಕೇಳು ಅಂತ ಹೇಳ್ತಾರೆ. ಸ್ವಾತಿ ಕೇಳಿದಾಗ ಫಸ್ಟ್ ಅವರು ಒಪ್ಪೋದಿಲ್ಲ. ಆಗ ಸ್ವಾತಿ ಅವಳ ಅಕೌಂಟ್ ನ ಓಪನ್ ಮಾಡಿ, ಬಾಟ್ ಚೆಕ್ ನಲ್ಲಿ ಡೆಪಾಸಿಟ್ ಮಾಡಿದ್ದೀನಿ, ಲೆಡ್ಜರ್ ಬ್ಯಾಲೆನ್ಸ್ ನೋಡಿ 4 ಲಕ್ಷ ಇದೆ. ಸಂಜೆ ಅಷ್ಟರಲ್ಲಿ ನನ್ನ ಅಕೌಂಟ್ಗೆ 4 ಲಕ್ಷ ಕ್ರೆಡಿಟ್ ಆಗುತ್ತೆ. ಈಗ ನನ್ಗೆ ಅರ್ಜೆಂಟ್ ಆಗಿ 4 ಲಕ್ಷ ಬೇಕು ಅಂತ ಕೇಳಿದಾಗ ಮ್ಯಾನೇಜರ್ ಕೊಡ್ತಾರೆ. ಅದನ್ನ ದುಡ್ಡು ಕಳ್ಕೊಂಡಿದ್ದ ವ್ಯಕ್ತಿಗೆ ಕೊಟ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಈಗ ತಪ್ಪಾಗಿ ಅಕೌಂಟ್ ನಂಬರ್ ನ ಟೈಪ್ ಮಾಡಿದ್ರಿಂದ ಬೆನ್ನಿ ಅಕೌಂಟ್ಗೆ 4 ಲಕ್ಷ ಹೋಗಿತ್ತು ಅಲ್ವಾ, ಅದನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತ ಸೂರ್ಯ ಯೋಚನೆ ಮಾಡ್ತಾ ಇದ್ದಾರೆ. ಬೆನ್ನಿ ಅಕೌಂಟ್ ನ ಸ್ವಿಫ್ಟ್ ನಂಬರ್ ನ ಇಟ್ಕೊಂಡು ಟ್ರಾನ್ಸಾಕ್ಷನ್ ಗಳನ್ನ ಚೆಕ್ ಮಾಡ್ತಾರೆ. ಬೆನ್ನಿ ಅಕೌಂಟ್ ಇರೋದು ಸೂರ್ಯ ವರ್ಕ್ ಮಾಡ್ತಿರೋ ಬ್ಯಾಂಕ್ ಅಲ್ಲೇ. ಪದೇ ಪದೇ ಅಕೌಂಟ್ ಅಲ್ಲಿ ಕ್ರೆಡಿಟ್ ಅಂಡ್ ಡೆಬಿಟ್ ಎಲ್ಲ ಆಗಿರುತ್ತೆ. ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಸೂರ್ಯ ಬೆನ್ನಿಗೆ ಕಾಲ್ ಮಾಡ್ತಾರೆ. ಸರ್, ನಿಮ್ ಅಕೌಂಟ್ ಅಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ನಿಮ್ಗೆ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ನ ಆಫರ್ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಬೆನ್ನಿ, ನನ್ಗೆ ಟೈಮ್ ಇಲ್ಲ, ನನ್ನಿಂದ ಬರೋಕ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ, ನೀವು ಬರಲ್ಲ ಅಂತ ಒಂದು ಮೆಸೇಜ್ ಕಳ್ಸಿ, ಆಗ ನಾನು ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ನಾನ್ ತಗೋತೀನಿ ಅಂತ. ಬೆನ್ನಿ ಕೇಳ್ತಾನೆ, ಎಷ್ಟು ದುಡ್ಡು ಸಿಗುತ್ತೆ? ಟೋಟಲ್ 3 ಜನ ಸೆಲೆಕ್ಟ್ ಆಗಿದ್ದಾರೆ, 12 ಲಕ್ಷ ಬರ್ಬೋದು ಅಂತ. ಆಗ ಬೆನ್ನಿ, ಅಷ್ಟೊಂದು ದುಡ್ಡು ಸಿಗುತ್ತಾ? ನಾನು ತುಂಬಾ ಚಾರಿಟಿಗಳನ್ನ ನಡೆಸ್ತಾ ಇದ್ದೀನಿ, ನನ್ಗೆ ಆ ದುಡ್ಡು ಕೊಟ್ರೆ ಹೆಲ್ಪ್ ಆಗುತ್ತೆ. ಸೊ ನನ್ ಬ್ಯಾಂಕ್ ಅಕೌಂಟ್ಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತ. ಸೂರ್ಯ ಹೇಳ್ತಾರೆ, ಸರಿ ಓಕೆ, ನಾನೇ ನಿಮ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಮೆಸೇಜ್ ಕಳ್ಸಿದ್ದೀನಿ, ಓಕೆ ಅಂತ ಮೆಸೇಜ್ ಕಳ್ಸಿ ಸಾಕು, ಬಾಕಿ ನಾನ್ ನೋಡ್ಕೋತೀನಿ ಅಂತ. ಬೆನ್ನಿ ದುಡ್ಡಿಗೆ ಆಸೆ ಪಟ್ಟು ರಿಪ್ಲೈ ಮೇಲ್ ಕಳಿಸ್ತಾನೆ. ಈಗ ಸೂರ್ಯ ಬೆನ್ನಿ ತರನೇ ಸೈನ್ ಮಾಡಿ 2 ಲಕ್ಷದ 2 ಡಿಡಿ ತೆಗಿತಾರೆ. ಒಂದು ಡಿಡಿ ಅವ್ರ ಬ್ಯಾಂಕ್ ಅಲ್ಲಿ, ಇನ್ನೊಂದು ಡಿಡಿನ ಬೇರೆ ಬ್ಯಾಂಕ್ ನಲ್ಲಿ ವಿತ್ಡ್ರಾಲ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಬೇರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೋಲ್ಡರ್ ಬಂದ್ರೆ ಮಾತ್ರ ದುಡ್ಡು ಕೊಡ್ತೀವಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ, ನಾನು ಬೆನ್ನಿ ಅವ್ರ ರಿಲೇಶನ್ಶಿಪ್ ಮ್ಯಾನೇಜರ್, ಅಷ್ಟೇ ಅಲ್ಲ ಅವರು ಎಲ್ಲಾ ದುಡ್ಡಿನ ವ್ಯವಹಾರಗಳನ್ನ ನನ್ನ ಕೇಳಿನೇ ಮಾಡ್ತಾರೆ. ಆದ್ರೆ ಇವಳು ಒಪ್ತಾನೆ ಇಲ್ಲ. ಆಗ ಸೂರ್ಯ ಗಲಾಟೆ ಮಾಡಿದ್ರಿಂದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಗಳನ್ನೆಲ್ಲ ಚೆಕ್ ಮಾಡಿ ಕೊನೆಗೂ ಅಪ್ರೂವಲ್ ಸಿಗುತ್ತೆ. ಸೂರ್ಯ ಬಾಬ್ಗೆ ಕಾಲ್ ಮಾಡಿ, ಮಗ, ಗೇಮ್ ನಮ್ದೆ, ಈಗ ನಾವು ಎಟ್ ಎ ಟೈಮ್ 2 ಲಕ್ಷನ ಡ್ರಾ ಮಾಡ್ಬೇಕು ಅಂತ. ಒಂದೇ ಸಮಯಕ್ಕೆ ಬಾಬ್ ಹಾಗೂ ಸೂರ್ಯ ತಲಾ 2 ಲಕ್ಷ ತೆಗಿತಾರೆ. ಸೊ ಈಗ ಬೆನ್ನಿ ಅಕೌಂಟ್ ಇಂದ 4 ಲಕ್ಷ ಕಟ್ ಆಗುತ್ತೆ. ಇದ್ರಿಂದ ಶಾಕ್ ಆಗಿದ್ದ ಬೆನ್ನಿ ಸೂರ್ಯಗೆ ಕಾಲ್ ಮಾಡ್ತಾನೆ. ಆದ್ರೆ ಸೂರ್ಯ ಪಿಕ್ ಮಾಡಲ್ಲ. ಡ್ರಾ ಮಾಡಿದ್ದ 4 ಲಕ್ಷನ ಸ್ವಾತಿಗೆ ಕೊಡ್ತಾರೆ. ಸ್ವಾತಿ ಬ್ರಾಂಚ್ ಮ್ಯಾನೇಜರ್ ಹತ್ರ ಸಾಲ ತಗೊಂಡಿದ್ರು ಅಲ್ವಾ, ಈಗ ದುಡ್ಡನ್ನ ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಸ್ವಾತಿ ವಾರ್ನ್ ಮಾಡ್ತಾರೆ, ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡ ಅಂತ. ಈ ಕಡೆ ಬೆನ್ನಿ ಆಕ್ಷನ್ ಹಾಲ್ಗೆ ಹೋಗಿ ಒಂದು ಆಂಟಿಕ್ ಪೆನ್ ನ ಆಕ್ಷನ್ ನಲ್ಲಿ ಬಿಟ್ಟಿದ್ರಿಂದ 5 ಕೋಟಿ ಸಿಗುತ್ತೆ. ಅದನ್ನ ಅವನ ಅಕೌಂಟ್ಗೆನೆ ಟ್ರಾನ್ಸ್ಫರ್ ಮಾಡ್ಕೋತಾನೆ. ಈಗ ಬ್ಯಾಂಕ್ ನಲ್ಲಿ ಏನಾದ್ರೂ ತಪ್ಪು ನಡೆದ್ರೆ ಅದನ್ನ ಎಂಕ್ವೈರಿ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ಆ ಟೀಮ್ ನ ಹೆಡ್ ಸೂರ್ಯನ ಕರೀತಾರೆ. ಇವ್ರನ್ನ ಎಲ್ಲರೂ ಮಿಲಿಟರಿ ಅಂತಾನೆ ಕರೀತಾ ಇರ್ತಾರೆ. ಈಗ ಮಿಲಿಟರಿ ಸೂರ್ಯನ ಕೇಳ್ತಾರೆ, ನೀನೇ ಬೆನ್ನಿ ಅಕೌಂಟ್ಗೆ RM ಅಲ್ವಾ, ಬೆನ್ನಿ ಅಕೌಂಟ್ ಅಲ್ಲಿ ಇದ್ದ 5 ಕೋಟಿ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಇದ್ರಿಂದ ಗಾಬರಿಯಾಗಿದ್ದ ಸೂರ್ಯ, ನನ್ನ ಅಕೌಂಟ್ಗೆ ಬಂದೇ ಇಲ್ವಲ್ಲ ಅಂತ ಅವ್ರ ಕ್ರೆಡಿಟ್ ಕಾರ್ಡ್ ಎಲ್ಲ ತೋರಿಸ್ತಾರೆ. ಆಗ ಮಿಲಿಟರಿ ಹೇಳ್ತಾರೆ, ಆ ಅಕೌಂಟ್ ಅಲ್ಲ, ನಿನ್ಗೆ ಬೇರೊಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಇದೆ, ಅದೇ ಅಕೌಂಟ್ಗೆನೆ ಕ್ರೆಡಿಟ್ ಆಗಿದೆ ಅಂತ. ಆಕ್ಚುಲಿ ಅದು ಸೂರ್ಯನ ಅಕೌಂಟ್ ಅಲ್ಲ, ಅದೊಂದು ಫೇಕ್ ಅಕೌಂಟ್. ಇಂಡಿಯನ್ಸ್ ಬ್ಯಾಂಕ್ ನಲ್ಲಿ ಸೂರ್ಯ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ ಈಗ ಫ್ರೀಸ್ ಆಗಿದೆ.
ಅದಕ್ಕೆ ಮಿಲಿಟರಿ ಸೂರ್ಯ ಅವ್ರನ್ನ ಸೈನ್ ಹಾಕೋದಕ್ಕೆ ಹೇಳ್ತಾರೆ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಸೈನ್ ಹಾಕಿರ್ತಾರೆ ಅಲ್ವಾ, ಅದ್ರ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಅದು ಸೂರ್ಯನ್ ಸೈನ್ ಅಲ್ಲ, ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ನೀವು ಬೆನ್ನಿನ ಕರ್ಕೊಂಡ್ ಬನ್ನಿ, ಸಂಜೆ ಒಳಗಡೆ ಈ ಕೇಸ್ ನ ಕ್ಲೋಸ್ ಮಾಡೋಣ ಅಂತ. ಏನಾಗಿದೆ ಅಂದ್ರೆ ಸೂರ್ಯ ಹೆಸರಲ್ಲಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ 5 ಕೋಟಿನ ಬೆನ್ನಿ ಅಕೌಂಟ್ ಇಂದ ಈ ಫೇಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಪೂರ್ತಿ ದುಡ್ಡನ್ನ ತಗೊಂಡಿದ್ದಾರೆ. ಸೊ ಈಗ ಸೂರ್ಯ ಬೆನ್ನಿನ ಮೀಟ್ ಆಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಾಬ್ ಜೊತೆ ಹೋಗ್ತಿರುವಾಗ ಯಾರೋ ಇಬ್ರು ಸೂರ್ಯ ಹಾಗೂ ಬಾಬ್ ಮೇಲೆ ಅಟ್ಯಾಕ್ ಮಾಡಿ ಸೂರ್ಯನ ಮಾತ್ರ ಕಿಡ್ನಾಪ್ ಮಾಡ್ತಾರೆ. ಈಗ್ಲೇ ಆದಿ ಅನ್ನೋ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಆದಿ ದೊಡ್ಡ ರೌಡಿ, ಆದ್ರೆ ಒಂದು ಘಟನೆಯಿಂದ ರೌಡಿಸಂ ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಸೊ ಆದಿ ಕಡೆ ಅವರೇ ಸೂರ್ಯನ ಕಿಡ್ನಾಪ್ ಮಾಡಿರೋದು. ಯಾಕೆ ಸೂರ್ಯನ ಕಿಡ್ನಾಪ್ ಮಾಡಿದ್ರು ಅಂತ ನೋಡೋದಾದ್ರೆ ಬೆನ್ನಿ ಆಂಟಿಕ್ ಪೆನ್ ನ ತಗೊಂಡೋಗಿ ಆಕ್ಷನ್ ನಲ್ಲಿ ಬಿಟ್ಟಿದ್ರಿಂದ 5 ಕೋಟಿ ಸಿಕ್ಕಿರುತ್ತೆ ಅಲ್ವಾ. ಆ 5 ಕೋಟಿ ಬ್ಲಾಕ್ ಮನಿನ ವೈಟ್ ಮನಿ ಮಾಡಿ ಕನ್ವರ್ಟ್ ಮಾಡಿದ್ಮೇಲೆ ಗುಪ್ತಾ ಜೊತೆ ಒಬ್ಬ ಬಾಡಿ ಗಾರ್ಡ್ ತರ ಇರ್ತಾನೆ ಅಲ್ವಾ, ಅವನಿಗೆ ಕಮಿಷನ್ ಕೊಡ್ಬೇಕು. ಯಾಕಂದ್ರೆ ಈ ಏರ್ಲೈನ್ಸ್ ಡೀಲಿಂಗ್ ನಲ್ಲಿ ಅವನಿಗೂ ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಇವನಿಗೆ ಕಮಿಷನ್ ಕೊಡೋದಕ್ಕೋಸ್ಕರನೇ ಬೆನ್ನಿ ಅವನ ಅಕೌಂಟ್ ಗೆ 5 ಕೋಟಿನ ಟ್ರಾನ್ಸ್ಫರ್ ಮಾಡಿರ್ತಾನೆ. ಅದೇ ಟೈಮ್ ನಲ್ಲಿ ಯಾರೋ ಬೆನ್ನಿ ಅಕೌಂಟ್ ಇಂದ 5 ಕೋಟಿನ ಸೂರ್ಯ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೂರ್ಯ ಹೇಳ್ತಾರೆ ನನ್ಗೆ 5 ಕೋಟಿ ಯಾರು ಕದ್ರು ಅನ್ನೋದು ಗೊತ್ತಿಲ್ಲ ಅಂತ. ಆಗ ಆದಿ ಹೇಳ್ತಾರೆ ನೀನು ನನ್ನಿಂದ ಬರೀ ದುಡ್ಡು ತೆಗ್ದಿದ್ರೆ ನಾನು ಸಂಪಾದನೆ ಮಾಡ್ತಿದ್ದೆ, ಆದ್ರೆ ನಿನ್ನಿಂದ ನನ್ ಮರ್ಯಾದೆ ಹೋಗಿದೆ. ಆ ಗುಪ್ತಾ ಇದ್ದಾನಲ್ವಾ, ಅವನಿಗೆ ಏರ್ಲೈನ್ಸ್ ಡೀಲಿಂಗ್ ನ 800 ಕೋಟಿನಲ್ಲೇ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನು ಬೆನ್ನಿಗೆ ಹೇಳಿ 50 ರೂಪಾಯಿ ಪೆನ್ ನ ಇಟ್ಕೊಂಡು ಅದು ಆಂಟಿಕ್ ಪೆನ್ ಅಂತ ಹೇಳಿ ಆಕ್ಷನ್ ನಲ್ಲಿ ಬಿಡೋದಕ್ಕೆ ಹೇಳ್ದೆ. ಆ ಪೆನ್ ವ್ಯಾಲ್ಯೂನ ನಮ್ ಕಡೆ ಅವರೇ ಆಕ್ಷನ್ ನಲ್ಲಿ ಇನ್ಕ್ರೀಸ್ ಮಾಡಿದ್ರು. ಕೊನೆಗೆ ಆ ಪೆನ್ ವ್ಯಾಲ್ಯೂ 5 ಕೋಟಿ ಆಯ್ತು. ಆ ಅಮೌಂಟ್ ನ ವೈಟ್ ಮನಿ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಬೆನ್ನಿ ಅಕೌಂಟ್ ಗೆ ಬಂದ ಮೇಲೆ ಅದನ್ನ ಗುಪ್ತಾ ಅವ್ರ ಬಾಡಿ ಗಾರ್ಡ್ RP ಗೆ ಕೊಡ್ಬೇಕಿತ್ತು. ಆದ್ರೆ ಯಾರೋ ಅಮೌಂಟ್ ನ ಕ್ರೆಡಿಟ್ ಆದ ತಕ್ಷಣ ನಿನ್ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆ ದುಡ್ಡನ್ನ ಹೊಡೆದಿದ್ದಾರೆ. ಆ ಫೇಕ್ ಅಕೌಂಟ್ ಇಂದ ಕೂಡ ತೆಗೆದು ಬೇರೆ ಬೇರೆ 1000 ಡಿಫರೆಂಟ್ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ 5 ಕೋಟಿ ಡಿಫರೆಂಟ್ ವೇಸ್ ನಲ್ಲಿ ವಿತ್ಡ್ರಾಲ್ ಮಾಡಿರ್ತಾರೆ. ಈಗ ನನ್ಗೆ ಆ 1000 ಅಕೌಂಟ್ ಗಳ ಹಿಂದೆ ಹೋಗೋ ಟೈಮ್ ಇಲ್ಲ. ಸರಿಯಾಗಿ 5 ಕೋಟಿನೇ ಕಾಪಾಡೋದಕ್ಕೆ ಆಗದೆ ಇರೋನು 800 ಕೋಟಿ ಏರ್ಲೈನ್ಸ್ ಡೀಲಿಂಗ್ ನ ಹೇಗ್ ಮಾಡ್ತೀಯಾ ಅಂತ ಗುಪ್ತಾ ನನ್ಗೆ ಇನ್ಸಲ್ಟ್ ಮಾಡ್ಬಿಟ್ಟ. ನನ್ಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ. ಸೊ 5 ಕೋಟಿ ಇನ್ನು 4 ದಿನಗಳಲ್ಲಿ ನೀನೇ ನನ್ಗೆ ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ ತಾಯಿನ ಸಾಯಿಸ್ಬಿಡ್ತೀನಿ ಅಂತ ದೂರದಲ್ಲಿರೋ ಸೂರ್ಯ ಅವ್ರ ತಾಯಿನ ತೋರಿಸ್ತಾರೆ. ನಿನ್ಗೆ 5 ಸೆಕೆಂಡ್ಸ್ ಅಷ್ಟೇ ಟೈಮ್, ಒಪ್ಪಿಲ್ಲ ಅಂದ್ರೆ ಹಿಂದೆ ಇಬ್ರು ಇದ್ದಾರೆ ನೋಡ್ದ, ಅವರು ನಿಮ್ ತಾಯಿನ ಸಾಯಿಸ್ಬಿಡ್ತಾರೆ ಅಂತ. ಸೂರ್ಯಂಗೆ ಗಾಬರಿ ಆಗ್ತಿದೆ, ಬೇರೆ ದಾರಿ ಇಲ್ದೆ ಒಪ್ಕೋತಾರೆ. ಸೊ ಇದಕ್ಕೆಲ್ಲ ಕಾರಣ ಬೆನ್ನಿ. ಅವನ್ನ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಸೂರ್ಯ ಬೆನ್ನಿನ ಹುಡ್ಕೊಂಡು ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಬೆನ್ನಿ ಸತ್ತೋಗಿದ್ದಾನೆ. ಬೆನ್ನಿ ತುಂಬಾ ಜನರ ಜೊತೆ ಸಾಲ ಮಾಡಿದ್ದ ಅನ್ಸುತ್ತೆ. ಜನ ಅವನ್ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಸೂರ್ಯಗೆ ಗಾಬರಿ ಆಗ್ತಿದೆ, ಈಗೇನ್ ಮಾಡೋದು ಅಂತ. ಬಾಬ್ಗೆ ವಿಷಯ ಹೇಳ್ತಾರೆ. 4 ದಿನಗಳಲ್ಲಿ 5 ಕೋಟಿ ಆದಿಗೆ ಕೊಡ್ಬೇಕು. ಬೆನ್ನಿ ಬೇರೆ ಸತ್ತೋದ, ಈಗ ಏನ್ ಮಾಡೋದು ಅಂತ. ಆಗ ಬಾಬ್ ಒಂದು ಐಡಿಯಾ ಹೇಳ್ತಾನೆ. ನನ್ಗೆ ಹೇಗೆ ಬ್ಯಾಂಕ್ ಅಲ್ಲಿ ಜಾಬ್ ಸಿಕ್ತು ಅಂತ ಕೇಳ್ದೆ ಅಲ್ವಾ, ಫೇಕ್ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು ಈ ಬ್ಯಾಂಕ್ ಜಾಬ್ ನ ಗಿಟ್ಟಿಸ್ಕೊಂಡೆ. ನನ್ಗೆ ಆ ಫೇಕ್ ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಟ್ಟಿದ್ದು ಬಾಬಾ. ಅದಕ್ಕೆ ಬಾಬಾ ಅವ್ರನ್ನ ಮೀಟ್ ಆಗಿ ಸಮಸ್ಯೆ ಹೇಳ್ತಾರೆ. ಇವ್ರ ಕೆಲ್ಸ ಏನಂದ್ರೆ ಬೆಟ್ಟಿಂಗ್ ಮಾಡೋದು, ಹಾಗೇನೆ ಫೇಕ್ ಸರ್ಟಿಫಿಕೇಟ್ ಗಳನ್ನ ಮಾಡೋದು, ಹೀಗೆ ಇಲ್ಲಿಗಲ್ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ. ಸೂರ್ಯ ಅವ್ರ ಡಿಮಾಂಡ್ ಏನಂದ್ರೆ 4 ದಿನಗಳಲ್ಲಿ 5 ಕೋಟಿ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಶೇರ್ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ಇವೆಂಟ್ ಸದ್ಯದಲ್ಲೇ ಬರುತ್ತೆ, ಅದು ಕೂಡ 3 ದಿನ ಆದ್ಮೇಲೆ. ನೀವು ದೊಡ್ಡ ಅಮೌಂಟ್ ನ ರೆಡಿ ಮಾಡ್ಕೊಂಡ್ ಬನ್ನಿ, ಅದಕ್ಕೂ ಮುಂಚೆ ನಾನು ಹಾರ್ಸ್ ರೇಸ್ ನಲ್ಲಿ ಬೆಟ್ಟಿಂಗ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಹಣ ಕೊಡಿ ಅಂತ. ಸೊ ಅದಕ್ಕೆ ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂತ ಸೂರ್ಯ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಒಂದು ಐಡಿಯಾ ಸ್ಟ್ರೈಕ್ ಆಗುತ್ತೆ. ಇವ್ರ ಅಕೌಂಟ್ ಅಲ್ಲಿ NRIs ಅಕೌಂಟ್ ಗಳು ಇರುತ್ತೆ. ಆ ಅಕೌಂಟ್ ಗಳಿಗೆ ನಾಮಿನಿ ಇರಲ್ಲ. ಕಾಮನ್ ಆಗಿ ನಾಮಿನಿ ಇಲ್ದೆ ಹೋದ್ರೆ ಆ ದುಡ್ಡು ಅದೇ ಬ್ಯಾಂಕ್ ಅಲ್ಲೇ ಇರುತ್ತೆ. 2 ಇಯರ್ಸ್ ಯಾವ್ದೇ ಟ್ರಾನ್ಸಾಕ್ಷನ್ ನಡೀದೆ ಹೋದ್ರೆ ಆ ಅಕೌಂಟ್ ಡಿಆಕ್ಟಿವೇಟ್ ಆಗುತ್ತೆ. ಆ ತರದೊಂದು ಅಕೌಂಟ್ ನ ಈಗ ಆಕ್ಟಿವೇಟ್ ಮಾಡಬೇಕು. ಆ ಅಕೌಂಟ್ ನಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ಸ್ ಆ ಕಸ್ಟಮರ್ ಗೆ ಗೊತ್ತಾಗಬಾರ್ದು. ಅದಕ್ಕೆ ಇಮೇಲ್ ID ಮೊಬೈಲ್ ನಂಬರ್ ನ ಚೇಂಜ್ ಮಾಡಬೇಕು. OTP ರಿಸೀವ್ ಮಾಡೋದಕ್ಕೆ ಹೊಸ ಮೊಬೈಲ್ ನಂಬರ್ ಬೇಕು. ಈಗ ಆ ಕಸ್ಟಮರ್ ಈ ಅಕೌಂಟ್ ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಇಷ್ಟು ಕೆಲಸ ಆದ್ಮೇಲೆ ಸೂರ್ಯ ಬಾಬ್ಗೆ ಕಾಲ್ ಮಾಡಿ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ, ಈಗ ನೀನು ಆ NRI ತರ ಕಾಲ್ ಮಾಡಿ ಅಕೌಂಟ್ ನ ಆಕ್ಟಿವೇಟ್ ಮಾಡೋದಕ್ಕೆ ಮೇಲ್ ಕಳಿಸು ಅಂತ.
ಬಾಬ್ ಹಾಗೇನೆ ಮಾಡ್ತಾನೆ. ವೆರಿಫಿಕೇಶನ್ ಗೆ ಕಾಲ್ ಬಂದಾಗ ಕಾಮನ್ ಆಗಿ NRIs ಹೇಗ್ ಮಾತಾಡ್ತಾರೋ ಅದೇ ತರನೇ ಮಾತಾಡಿದ್ರಿಂದ ಇವಳಿಗೆ ಡೌಟ್ ಬರೋದಿಲ್ಲ, ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ನಾಮಿನಿ ಇಲ್ದೇ ಇರೋ ಅಕೌಂಟ್ ಗಳೇ ಇವ್ರ ಟಾರ್ಗೆಟ್. ನಾಮಿನಿ ಇಲ್ದೆ ಹೋದ್ರೆ ದುಡ್ಡು ಬ್ಯಾಂಕ್ ಅಲ್ಲೇ ಇರುತ್ತೆ ಅಲ್ವಾ, ಆ ತರ ಟೋಟಲ್ 40 ಲಕ್ಷ ಇದೆ. ಅದನ್ನ ಈಗ ಇವರು ಆಕ್ಟಿವೇಟ್ ಮಾಡಿದ್ದ NRI ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈಗ ಇವರು ಆ ದುಡ್ಡನ್ನ ತೆಗಿಬಹುದು. ಅದೇ ದುಡ್ಡನ್ನ ಈಗ ಬಾಬಾ ಅವರಿಗೆ ಕೊಡ್ತಾರೆ. ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇದ್ರಲ್ಲಿ ರಿಸ್ಕ್ ಇದೆ, ಲಾಭ ಬರ್ಬೋದು, ಇಲ್ಲ ಅಂದ್ರೆ ಹಾಕಿದ ದುಡ್ಡೆಲ್ಲ ಹೋಗೋ ಸಾಧ್ಯತೆ ಇದೆ ಅಂತ. ಈ ಕಡೆ ಆದಿ ಹಾಗೂ ಗುಪ್ತಾ ನಡುವೆ ಒಂದು ಮೀಟಿಂಗ್ ನಡೀತಾ ಇದೆ. ನೀವು ಅನ್ಕೊಂಡಿರೋ ಟೈಮ್ಗೆನೆ ಆ ಏರ್ಲೈನ್ಸ್ ಹಾಗೂ 5 ಕೋಟಿ ನಿಮ್ಗೆ ಸೇರುತ್ತೆ ಅಂತ. ಆಗ ಗುಪ್ತಾ 5 ಕೋಟಿ ಕದ್ದಿರೋನ್ಗೆ ನೀನು 4 ದಿನಗಳಲ್ಲಿ ಅದನ್ನ ವಾಪಸ್ ಕೊಡು ಅಂತ ಅವನಿಗೆ ಹೇಳಿದ್ಯಾ ಅಲ್ವಾ, ನಿನ್ಗೆ ಒಂದು ಓಪನ್ ಚಾಲೆಂಜ್. ಆ 5 ಕೋಟಿ ನನ್ಗೆ ಬೇಡ, ಜಸ್ಟ್ 25 ಲಕ್ಷ ನೆಕ್ಸ್ಟ್ 1 hour ಒಳಗಡೆ ಅವನಿಂದ ಕಲೆಕ್ಟ್ ಮಾಡು, ಆಗ ನಿನ್ಗೆ ಸ್ಕಿಲ್ ಇದೆ ಅಂತ ಒಪ್ಕೋತೀನಿ. ನೀನೇನಾದ್ರೂ ಹಾಗ್ ಮಾಡಿದ್ರೆ ಆ 5 ಕೋಟಿ ನನ್ಗೆ ಬೇಡ, ಅದನ್ನ ನೀನೇ ಇಟ್ಕೋ, ನಿನ್ನ ನಮ್ ಬಾಸ್ ಹತ್ರ ಕರ್ಕೊಂಡು ಹೋಗ್ತೀನಿ, ನಿನ್ನಿಂದ ಆಗಿಲ್ಲ ಅಂದ್ರೆ ಈ ಡೀಲ್ ಬಿಟ್ಟು ಹೋಗ್ತೀಯಾ ಅಂತ. ಆಗ ಅದಿ ಚಾಲೆಂಜ್ ನ ಒಪ್ಕೋತಾರೆ. ಈ ಕಡೆ ಸೂರ್ಯ ಬಾಬಾ ಅಕೌಂಟ್ ಗೆ 40 ಲಕ್ಷನ ಟ್ರಾನ್ಸ್ಫರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಷ್ಟರಲ್ಲಿ ಆದಿ ಕಡೆ ಅವನು ಕಾಲ್ ಮಾಡಿ ಇಮಿಡಿಯೇಟ್ಲಿ ನಾನು ಕಳ್ಸಿರೋ ಅಕೌಂಟ್ ನಂಬರ್ ಗೆ ಆ 40 ಲಕ್ಷನ ಕಳ್ಸು, ನೀನು 5 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಈಗ 40 ಲಕ್ಷ ಆದಿಗೆ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ವಿಷಯನ ಬಾಬಾಗೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಇನ್ನೇನು ಆದಿ ಅಕೌಂಟ್ ಗೆ ದುಡ್ಡು ಕಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ಪಂಕಜ್ ಕಾಲ್ ಮಾಡಿ ಹೇಳ್ತಾನೆ ಸ್ವಾತಿನ ಮಿಲಿಟರಿ ಎಂಕ್ವೈರಿ ಮಾಡ್ತಿದ್ದಾರೆ ಅಂತ. ಇದನ್ನ ಕೇಳಿ ಸೂರ್ಯಗೆ ಗಾಬರಿ ಆಗುತ್ತೆ. ಆ ಡಿಸೀಸ್ಡ್ ಅಕೌಂಟ್ ಅಂದ್ರೆ NRI ಅಕೌಂಟ್ ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಎರರ್ ಬಂದಿರುತ್ತೆ. ಆಗ ಸೂರ್ಯ ಸ್ವಾತಿ ಯೂಸರ್ ID ಪಾಸ್ವರ್ಡ್ ನ ಯೂಸ್ ಮಾಡಿದ್ರಿಂದಾನೆ ಮಿಲಿಟರಿ ಸ್ವಾತಿನ ಎಂಕ್ವೈರಿ ಮಾಡ್ತಿದ್ದಾರೆ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಿಲಿಟರಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ನಿನ್ ಪಾಸ್ವರ್ಡ್ ಯೂಸರ್ ID ನ ಯಾರಿಗಾದ್ರೂ ಕೊಟ್ಟಿದ್ದ ಅಂತ. ಸ್ವಾತಿ ಇಲ್ಲ ಅಂತ ಹೇಳ್ತಾರೆ. ಸ್ವಾತಿ ರೀಸೆಂಟ್ಲಿ ಜಾಯಿನ್ ಆಗಿರೋದ್ರಿಂದ ವಾರ್ನಿಂಗ್ ಕೊಡ್ತಾರೆ, ಮತ್ತೆ ರಿಪೀಟ್ ಮಾಡಬೇಡ, ಈಗ ಡಿಸೀಸ್ಡ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಬೇಕು ಅಂತ. ಸೂರ್ಯಗೆ ಮಿಲಿಟರಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವರು ಖಂಡಿತ ನಾವು ಆಕ್ಸೆಸ್ ಮಾಡಿದ್ದ ಪ್ರತಿ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾರೆ ಅನ್ನೋದನ್ನ ಗೆಸ್ ಮಾಡಿ ಪ್ರತಿ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇತ್ತೋ ಅದನ್ನೆಲ್ಲ ಮತ್ತೆ ಅದೇ ಅಕೌಂಟ್ ಗೆನೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಕಡೆ ಮಿಲಿಟರಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇರುವಾಗ ಪಂಕಜ್ ಅಲ್ಲಿಗೆ ಬಂದು ಶೀಲಾ ನಿಮ್ನ ಮೀಟ್ ಆಗ್ಬೇಕಂತೆ ಅಂತ. ಅದಕ್ಕೆ ಮಿಲಿಟರಿ ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರೋ ಗ್ಯಾಪ್ ನಲ್ಲಿ ಸೂರ್ಯ ಪ್ರತಿಯೊಂದು ಅಕೌಂಟ್ಗೂ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ಡಿಸೀಸ್ಡ್ ಅಕೌಂಟ್ ನಲ್ಲಿ ಟೋಟಲ್ 40 ಲಕ್ಷ ಇದೆ. ಆಕ್ಚುಲಿ ಇರ್ಬೇಕಾಗಿರೋದು ಕೂಡ ಅಷ್ಟೇ. ಇನ್ನೊಂದ್ಸಲ ಆಕ್ಸೆಸ್ ಇಲ್ದೇ ಇರೋ ಅಕೌಂಟ್ ಗಳಿಗೆ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಫ್ರಾಡ್ ಅಂತ ಸ್ಟ್ಯಾಂಪ್ ಮಾಡ್ಬೇಕಾಗುತ್ತೆ ಅಂತ. ಸ್ವಾತಿಗೆ ತುಂಬಾ ಹರ್ಟ್ ಆಗುತ್ತೆ. ಸ್ವಾತಿಗೆ ಗೊತ್ತಿದೆ ನನ್ನ ಯೂಸರ್ ID ಪಾಸ್ವರ್ಡ್ ಗೊತ್ತಿರೋದು ಸೂರ್ಯನ್ಗೆ ಮಾತ್ರ ಅಂತ. ಈಗ ಸೂರ್ಯ ಅವ್ರಿಗೆ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಯಾಕಂದ್ರೆ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡಿದ್ರಿಂದ ಆದಿಗೆ ಕಳ್ಸೋದಕ್ಕೆ ದುಡ್ಡಿಲ್ಲ. ಈ ಕಡೆ ಗುಪ್ತಾ ವೆಯ್ಟ್ ಮಾಡ್ತಾ ಇದ್ದಾರೆ. ಆದಿ ಕೊಟ್ಟಿರೋ ಡೆಡ್ ಲೈನ್ ಒಳಗಡೆ ಸೂರ್ಯ 40 ಲಕ್ಷ ಕೊಡ್ತಾರಾ ಅಂತ. ಆದ್ರೆ ಸೂರ್ಯ ಹತ್ರ ದುಡ್ಡಿಲ್ದೆ ಇರೋದ್ರಿಂದ ಅವನತ್ರ ಇದ್ದ ದುಡ್ಡು ಸೇರಿಸಿ 1 ಲಕ್ಷ ಮಾತ್ರ ಆದಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದನ್ನ ಕೇಳಿ ಗುಪ್ತಾ ಅವನು ಇವನಿಗೆ EMI ಕಟ್ಟಿದ್ದಾನೆ ಅಂತ ಗೇಲಿ ಮಾಡ್ತಾರೆ. ಇದನ್ನ ಕೇಳಿ ಆದಿಗೆ ಪಿತ್ತ ನೆತ್ತಿಗೇರಿದ್ರಿಂದ ಗುಪ್ತಾಗೆ ಸರಿಯಾಗಿ ಹೊಡಿತಾರೆ. ಈಗ ಗುಪ್ತಾಗೆ ಎಲ್ಲ ಅರ್ಥ ಆಗುತ್ತೆ, ಆದಿ ತುಂಬಾನೇ ಡೇಂಜರಸ್ ಗ್ಯಾಂಗ್ಸ್ಟರ್. ಈಗೋ ಹರ್ಟ್ ಆದ್ರೆ ಯಾರನ್ನೂ ಬಿಡಲ್ಲ. ಯಾವ್ದೋ ಒಂದು ಬಲವಾದ ಕಾರಣದಿಂದಾನೆ ರೌಡಿಸಂ ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಂತ. ಸೂರ್ಯ ನನ್ ಜೊತೆ ಆಟ ಆಡ್ತಾ ಇದ್ದಾನೆ, ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡಿ ಅಂತ ಅವ್ರ ಕಡೆಯವ್ರಿಗೆ ಹೇಳ್ತಾರೆ. ಸೂರ್ಯ ಬ್ಯಾಂಕ್ಗೆ ಬಂದಾಗ ನೀನು ನನ್ನ ಯೂಸರ್ ID ಪಾಸ್ವರ್ಡ್ ನ ಇಟ್ಕೊಂಡು ಆ NRI ಅಕೌಂಟ್ ಗಳನ್ನ ಆಕ್ಸೆಸ್ ಮಾಡಿದ್ರಿಂದ ನನ್ ಮರ್ಯಾದೆ ಹೋಯ್ತು. ಯಾಕೆ ನೀನು ಆ ಅಕೌಂಟ್ ಗಳನ್ನ ಆಕ್ಸೆಸ್ ಮಾಡಿದೆ? ಹಾಗಾದ್ರೆ ಬೆನ್ನಿ ಅಕೌಂಟ್ ಇಂದ 5 ಕೋಟಿ ಕದ್ದಿರೋದು ನೀನೇ ಅಲ್ವಾ ಅಂತ. ಸ್ವಾತಿ ಕಾರಣ ಇಲ್ದೆ ನಾನೇನು ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾರೆ. ಆದ್ರೆ ಸ್ವಾತಿ ಇವ್ರ ಮಾತನ್ನ ಕೇಳೋದಕ್ ರೆಡಿ ಇಲ್ಲ. ಸೂರ್ಯನ್ ಕೆನ್ನೆಗೆ ಹೊಡೆದು ಅಲ್ಲಿಂದ ಹೋಗ್ತಾರೆ. ಆದಿ ಕಾಲ್ ಮಾಡಿದಾಗ ಸೂರ್ಯ ಪಿಕ್ ಮಾಡಿರೋದಿಲ್ಲ, ಯಾಕಂದ್ರೆ ಸ್ವಾತಿ ಜೊತೆ ಮಾತಾಡ್ತಾ ಇದ್ದಿದ್ರಿಂದ. ಅದಕ್ಕೆ ಈಗ ರಿಟರ್ನ್ ಕಾಲ್ ಮಾಡಿದಾಗ ಆದಿ ಪಿಕ್ ಮಾಡ್ತಾ ಇಲ್ಲ. ಅಷ್ಟರಲ್ಲಿ ಸೂರ್ಯ ಅವ್ರ ಅಕೌಂಟ್ಗೆ ಬೇರೆ ಬೇರೆ ಅಕೌಂಟ್ ಗಳಿಂದ ಹಣ ಬರ್ತಾ ಇದೆ. ಇವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಸೂರ್ಯ ಯಾರಿಗೆಲ್ಲ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿದ್ರೋ ಅವ್ರ ಅಕೌಂಟ್ ನಲ್ಲಿದ್ದ ಎಲ್ಲಾ ದುಡ್ಡು ಸೂರ್ಯನ ಅಕೌಂಟ್ಗೆ ಬಂದಿದೆ. ಅದಕ್ಕೆ ಕಸ್ಟಮರ್ ಸೂರ್ಯ ಅವ್ರಿಗೆ ಕಾಲ್ ಮಾಡಿ ಯಾರೋ ನನ್ನ ಅಕೌಂಟ್ ಇಂದ ದುಡ್ಡು ತೆಗ್ದಿದ್ದಾರೆ ಅಂತ. ಇವರಿಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 100 ಕೋಟಿ ಕ್ರೆಡಿಟ್ ಆಗಿದೆ. ಈ ವಿಷಯ ಗೊತ್ತಾಗಿದ್ರಿಂದ ಮಿಲಿಟರಿ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ.
ಸೊ ಇದೆಲ್ಲ ಮಾಡಿರೋದು ಬೇರೆ ಯಾರು ಅಲ್ಲ, ಆದಿ. ಸೂರ್ಯ ರೈಟ್ ಟೈಮ್ಗೆ ದುಡ್ಡು ಕಳಿಸದೆ ಇದ್ದಿದ್ರಿಂದ ಗುಪ್ತಾ ಗೇಲಿ ಮಾಡಿದ್ರು, ಅದಕ್ಕೇನೆ ಆದಿ ಹೀಗ್ ಮಾಡಿದ್ದಾರೆ. ಸೂರ್ಯ ಅವ್ರಿಗೆ ತಲೆ ಕೆಟ್ಟು ಹೋಗ್ತಿದೆ, ಇವ್ರಿಗೆಲ್ಲ ಏನ್ ಉತ್ತರ ಕೊಡೋದು ಅಂತ. ಇದೆಲ್ಲ ಆದಿ ಅವ್ರದೇ ಕೆಲ್ಸ ಅನ್ನೋದು ಇವ್ರಿಗೂ ಗೊತ್ತಾಗಿದ್ರಿಂದ ಪದೇ ಪದೇ ಕಾಲ್ ಮಾಡ್ತಾರೆ, ಆದ್ರೆ ಆದಿ ಪಿಕ್ ಮಾಡ್ತಾನೆ ಇಲ್ಲ. ಸೊ ಈಗ ಆದಿ ಅವ್ರ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆಕ್ಚುಲಿ ಆದಿ ದೊಡ್ಡ ಗ್ಯಾಂಗ್ಸ್ಟರ್, ಒಂದು ಹುಡುಗಿನ ಲವ್ ಮಾಡಿ ಮದ್ವೆ ಆಗ್ತಾರೆ. ಹೀಗೆ ಒಂದಿನ ವೈಫ್ ಜೊತೆ ಕಾರಲ್ಲಿ ಹೋಗ್ತಿರುವಾಗ ಆಪೋಸಿಟ್ ಗ್ಯಾಂಗ್ ಅವರು ಅಟ್ಯಾಕ್ ಮಾಡ್ತಾರೆ. ಇನ್ನೇನು ಆದಿ ಅವ್ರಿಗೆಲ್ಲ ಹೊಡೆಯೋದಕ್ಕೆ ಅಂತ ಹೋಗುವಾಗ ವೈಫ್ ಹೇಳ್ತಾರೆ, ನಾನು ಪ್ರೆಗ್ನೆಂಟ್ ಅಷ್ಟೇ ಅಲ್ಲ, ನನಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗಿದೆ, ನಾನು ತುಂಬಾ ದಿನ ಬದುಕಲ್ಲ, ನೀನು ಪ್ರಾಣ ತೆಗೆಯೋ ಕೆಲಸ ಮಾಡ್ತಿರೋದ್ರಿಂದಾನೆ ಆ ದೇವ್ರು ನಮ್ಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ. ಇದನ್ನ ಕೇಳಿ ಗಾಬರಿಯಾಗಿದ್ದ ಆದಿ ವೈಫ್ಗೆ ಒಂದು ಪ್ರಾಮಿಸ್ ಮಾಡ್ತಾರೆ, ನಾನು ಇನ್ಮೇಲೆ ರೌಡಿಸಂ ಬಿಡ್ತೀನಿ, ನನ್ಗೆ ಸ್ವಲ್ಪ ಟೈಮ್ ಕೊಡು, ನನ್ ತಂಟೆಗೆ ಯಾರು ಬರ್ದೇ ಇರೋ ಪೊಸಿಷನ್ ನಲ್ಲಿ ಕೂತ್ಕೋತೀನಿ ಅಂತ. ಸ್ವಲ್ಪ ದಿನಗಳಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಅವ್ರ ವೈಫ್ ತೀರ್ ಹೋಗ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇವನೇ ಆದಿ ಅವ್ರ ಮಗ ಡಾಲಿ. ಈ ಕಡೆ ಮಿಲಿಟರಿ ಪೊಲೀಸರಿಗೆ ಹೇಳ್ತಾರೆ, ನಾಳೆ ದುಡ್ಡು ಕಳ್ಕೊಂಡಿರೋರ್ ಅಕೌಂಟ್ಗೆ ಅಮೌಂಟ್ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಅವ್ರ ಫೋನ್ ಹಾಗೂ ಕ್ರೆಡಿಟ್ ಕಾರ್ಡ್ ಎಲ್ಲ ಕಿತ್ಕೋತಾರೆ. ನಿನ್ ಮೇಲೆ ಇರೋ 2 ಕೇಸ್ ಕ್ಲಿಯರ್ ಆಗೋವರೆಗೂ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಡ ಅಂತ ಹೇಳಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಸೂರ್ಯನ ಮನೆಗ್ ಕಳಿಸ್ತಾರೆ. ಮನೆಗ್ ಹೋದಾಗ ಅವ್ರ ತಾಯಿ ಇನ್ನೂ ಊಟ ಮಾಡಿಲ್ಲ, ಅದಕ್ಕೆ ಫಸ್ಟ್ ಅವ್ರಿಗೆ ಇನ್ಸುಲಿನ್ ಕೊಡ್ತಾರೆ. ಅಷ್ಟರಲ್ಲಿ ಆದಿ ಕಾಲ್ ಮಾಡಿ ಕೇಳ್ತಾರೆ, ಈಗ ನಿಮ್ ತಾಯಿಗೆ ಇನ್ಸುಲಿನ್ ಕೊಟ್ಟೆ ಅಲ್ವಾ, ಅದು ನಿಜವಾಗ್ಲೂ ಇನ್ಸುಲಿನ್ ಏನಾ ಅಂತ. ಇದರಿಂದ ಗಾಬರಿಯಾಗಿದ್ದ ಸೂರ್ಯ ಹೋಗ್ ನೋಡೋ ಅಷ್ಟರಲ್ಲಿ ಅವ್ರ ತಾಯಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗಿದೆ. ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗೋದಕ್ಕೆ 22 ಮಿನಿಟ್ಸ್ ಬೇಕು, ಇನ್ನು 5 ನಿಮಿಷದಲ್ಲಿ ನಿಮ್ ತಾಯಿ ತೀರ್ ಹೋಗ್ತಾರೆ, ಈಗ ಏನ್ ಮಾಡ್ತೀಯಾ ಅಂತ. ಆಗ ಯಾರೋ ಡೋರ್ ನಾಕ್ ಮಾಡ್ತಾರೆ. ಆದಿ ಕಡೆ ಅವನು ಒಂದು ಮೆಡಿಸಿನ್ ಕೊಡ್ತಾನೆ, ಅದನ್ನ ನಿಮ್ ತಾಯಿಗೆ ಕೊಡು, ನಿನ್ಗೆ ಬೇಕಾಗಿರೋ 22 ನಿಮಿಷ ಸಿಗುತ್ತೆ ಅಂತ. ಸೊ ಈಗ ಇವರು ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆದಿ ಹಾಸ್ಪಿಟಲ್ಗೆ ಬಂದು ಇವ್ರ ತಾಯಿ ಆರೋಗ್ಯನ ವಿಚಾರಿಸ್ತಾರೆ. ಆಗ ಸೂರ್ಯ ಅವ್ರ ತಾಯಿ ಹೇಳ್ತಾರೆ, ನಿನ್ಗೆ ಏನ್ ಸಮಸ್ಯೆ ಇದೆಯೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಿನ್ ಸಮಸ್ಯೆಗೆ ನನ್ ಮಗ ಕಾರಣ ಆಗಿದ್ರೆ ಖಂಡಿತ ಅವನೇ ನಿನ್ನ ಸೇವ್ ಮಾಡ್ತಾನೆ ಅಂತ. ಇದನ್ನ ಕೇಳಿ ಆದಿ ಅಲ್ಲಿಂದ ಹೋಗ್ತಾರೆ. ಇದೆಲ್ಲ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ಇವ್ರಿಗೆ ಉಸಿರಾಟದ ತೊಂದ್ರೆ ಆಗಿ ಒದ್ದಾಡ್ತಾ ಇರುವಾಗ ಆದಿ ಕಾಲ್ ಮಾಡಿರ್ತಾರೆ ಅಲ್ವಾ. ಆಗ ಸೂರ್ಯ, ನಿನ್ ದುಡ್ಡನ್ನ ನಾನು ರಿಟರ್ನ್ ಕೊಡ್ತೀನಿ, ನಮ್ ತಾಯಿನ ಸೇವ್ ಮಾಡು ಅಂತ ಹೇಳಿರ್ತಾರೆ. ಆಗ್ಲೇ ಇವ್ರಿಗೆ ಎಲ್ಲ ಅರ್ಥ ಆಗಿದೆ. ಗುಪ್ತಾ ಆದಿಗೆ ಅವಮಾನ ಮಾಡಿದಷ್ಟೇ ಅಲ್ದೆ ಆ ಡೀಲ್ ನ ಯಾವ ಶಿಪ್ ಕಂಪನಿ ಮೂಲಕ ಆದಿ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೋ ಅದೇ ಶಿಪ್ ಕಂಪನಿ ಜೊತೆಗೆ ಗುಪ್ತಾ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಚೈನಾದಲ್ಲಿರೋ ನಿಮ್ ಕಂಪನಿಗೆ ಹೂಡಿಕೆ ಮಾಡ್ತೀನಿ, ನನ್ಗೆ ಆ ಏರ್ಲೈನ್ಸ್ ನ ಕೊಡ್ಸಿ ಅಂತ ಡೀಲ್ ಮಾಡ್ಕೋತಾರೆ. ಇದೇ ವಿಷಯಕ್ಕೆ ಟ್ರಿಗರ್ ಆಗಿದ್ದ ಆದಿ ಸೂರ್ಯಗೆ ಹೀಗೆಲ್ಲ ಮಾಡಿರ್ತಾರೆ. ಈಗ ಆ ಶಿಪ್ ಕಂಪನಿ ಓನರ್ಗೆ ಹೆದರ್ಸಿ ಆದಿ ಇದ್ರೇನೆ ಆ ಡೀಲ್ ಒಪ್ಕೋತೀನಿ ಅಂತ ಹೇಳು ಅಂತ ಹೆದರ್ಸಿದ್ರಿಂದ ಶಿಪ್ ಓನರ್ ಗುಪ್ತಾಗೆ ಕಾಲ್ ಮಾಡಿ ಹಾಗೇನೆ ಹೇಳ್ತಾರೆ, ಆದಿಯಿಂದಾನೆ ಈ ಏರ್ಲೈನ್ಸ್ ಡೀಲ್ ನ ಶುರು ಮಾಡಿದ್ವಿ, ಕಂಪ್ಲೀಟ್ ಆಗ್ಬೇಕಂದ್ರೆ ಆದಿ ಇರ್ಲೇಬೇಕು ಅಂತ. ಈಗ ಬೇರೆ ದಾರಿ ಇಲ್ದೆ ಗುಪ್ತಾ ಆದಿನ ಹುಡ್ಕೊಂಡು ಬರ್ತಾರೆ. ಅದೇ ಟೈಮಲ್ಲಿ ಸೂರ್ಯ ಆದಿನ ಮೀಟ್ ಆಗಿ, ನನ್ಗೆ ಇನ್ನು 2 ದಿನ ಟೈಮ್ ಇದೆ, ನೀನ್ ನನ್ಗೆ ಟೈಮ್ ಕೊಟ್ಟಿದ್ದು 4 ಡೇಸ್, ಅದ್ರ ಪ್ರಕಾರ ನೋಡಿದ್ರೆ ಇನ್ನು 2 ದಿನ ಟೈಮ್ ಇದೆ, ನೀನ್ ಟೈಮ್ ಕೊಟ್ರೆ 5 ಕೋಟಿ ನಿನ್ಗೆ ಕೊಡ್ತೀನಿ ಅಂತ. ಆದಿ ಕೂಡ ಒಪ್ಕೋತಾರೆ, ಈ ವಿಷಯನ ನೀನು ಮೊದ್ಲೇ ಹೇಳ್ಬೇಕಿತ್ತು ಅಂತ. ನೆಕ್ಸ್ಟ್ ಡೇ ಸೂರ್ಯ ಬ್ಯಾಂಕ್ ಗೆ ಹೋದಾಗ ಅವ್ರ ಅಕೌಂಟ್ ಗೆ 100 ಕೋಟಿ ಟ್ರಾನ್ಸ್ಫರ್ ಆಗಿತ್ತು ಅಲ್ವಾ, ಅದು ಬ್ಯಾಂಕ್ ಕಡೆಯಿಂದ ಎರರ್ ಆಗಿದ್ರಿಂದಾನೆ ಆ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಕೇಸ್ ಕ್ಲೋಸ್ ಆಯ್ತು. ಆದ್ರೆ 5 ಕೋಟಿ ಕೇಸ್ ಸ್ಟಿಲ್ ಆಗೇನೆ ಇದೆ. ಅಂದ್ರೆ ಬೆನ್ನಿ ಅಕೌಂಟ್ ಇಂದ 5 ಕೋಟಿನ ಯಾರೋ ಸೂರ್ಯ ಹೆಸರಲ್ಲಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರು ಅಲ್ವಾ, ಆ ಕೇಸ್ ಸ್ಟಿಲ್ ಪೆಂಡಿಂಗ್ ಇದೆ. ಇದರಿಂದ ಸೂರ್ಯಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಈಗ ಹೇಗಾದ್ರೂ 5 ಕೋಟಿನ ಆದಿಗೆ ಕೊಡ್ಲೇಬೇಕು. ಅದಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾರೆ. ಈಗ ಸ್ವಾತಿಗೆ ಬಾಬ್ ಇಂದ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ನನ್ಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿನೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ. ಅದಕ್ಕೆ ಸೂರ್ಯನ ಮೀಟ್ ಆಗಿ ಸಾರಿ ಕೇಳ್ತಾರೆ. ಬೆನ್ನಿ ಸತ್ತೋಗಿರೋದ್ರಿಂದ ಡೆತ್ ಸರ್ಟಿಫಿಕೇಟ್ ತಗೊಂಡು ಅವನ್ ಫ್ಯಾಮಿಲಿ ಕಡೆಯಿಂದ ಯಾರಾದ್ರೂ ಬಂದು ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ಈ ಕೇಸ್ ಕ್ಲೋಸ್ ಆಗುತ್ತೆ ಅಂತ ಮಿಲಿಟರಿ ಹೇಳ್ತಾರೆ. ಈಗ ಸೂರ್ಯ ಆದಿ ನನ್ಗೆ ಕೊಟ್ಟಿರೋ 4 ದಿನಗಳಲ್ಲಿ ಇನ್ನು ಉಳಿದಿರೋದು 2 ದಿನ. ಅದಕ್ಕೆ ಸೂರ್ಯ ಒಂದು ಪ್ಲಾನ್ ಮಾಡ್ತಾರೆ. ಮೊದ್ಲು ನಮ್ ಬ್ಯಾಂಕ್ ಅಲ್ಲಿ ಇರುವ 2.5 ಕೋಟಿ ರಿಸರ್ವ್ ಕ್ಯಾಶ್ ನ ತೆಗಿಬೇಕು, ಅಂದ್ರೆ ಕಳ್ತನ ಮಾಡ್ಬೇಕು. ಅದನ್ನ ಬಾಬಾ ಅವ್ರ ಕೈಗೆ ಕೊಟ್ರೆ ಅವರು ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ 7.5 ಕೋಟಿ ಸಿಗೋ ತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಗೋ 7.5 ಕೋಟಿಯಲ್ಲಿ 5 ಕೋಟಿ ಆದಿಗೆ ಕೊಟ್ರೆ ಉಳಿದಿರೋ 2.5 ಕೋಟಿನ ರಿಸರ್ವ್ ಕ್ಯಾಶ್ ನಲ್ಲೇ ಮತ್ತೆ ಇಡಬೇಕು. ಇದು ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ. ಇದನ್ನ ಕೇಳಿ ಸ್ವಾತಿ ಹಾಗೂ ಬಾಬ್ಗೆ ಶಾಕ್ ಆಗುತ್ತೆ. ಬಟ್ ಇದು ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಇರೋದ್ರಿಂದ ಕಳ್ತನ ಮಾಡೋದಕ್ಕೆ ರೆಡಿ ಆಗ್ತಾರೆ. ವಾಲ್ಟ್ ಬಗ್ಗೆ ಸ್ವಾತಿ ಹೇಳ್ತಾ ಇದ್ದಾರೆ, ಬ್ಯಾಂಕ್ ಒಳಗಡೆ CCTV ಇದೆ, ಸೊ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ.
ಅದಕ್ಕೆ ಸೂರ್ಯ ಹೇಳ್ತಾರೆ, ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ಇವತ್ತೇ ರಾಬ್ರಿ ಮಾಡಬೇಕು. ವಾಲ್ಟ್ ನ ಹೇಗ್ ಓಪನ್ ಮಾಡೋದು ಅಂತ ನನ್ಗೆ ಗೊತ್ತಿದೆ. ಆ ವಾಲ್ಟ್ ಮೇನ್ ಡೋರ್ ಓಪನ್ ಮಾಡೋದಕ್ಕೆ OTP ಜನರೇಟ್ ಮಾಡೋ ಡಿವೈಸ್ ಬೇಕು. ಅದನ್ನ ಕೀ ಸೇಫ್ ಅಂತ ಕರೀತಾರೆ. ಟ್ವಿಸ್ಟ್ ಏನಂದ್ರೆ, ರಿಸರ್ವ್ ಕ್ಯಾಶ್ ಓಪನ್ ಮಾಡೋದಕ್ಕೆ ಬೇಕಾಗಿರೋ 2 ಕೀಸ್ ಗಳಲ್ಲಿ ಒಂದು ಕೀ ಬ್ರಾಂಚ್ ಮ್ಯಾನೇಜರ್ ಆಗಿರೋ ಶೀಲಾ ಕ್ಯಾಬಿನ್ ನಲ್ಲಿ ಇದೆ. ಇನ್ನೊಂದು ಕೀಸ್ ಬಗ್ಗೆ ನಾನ್ ನೋಡ್ಕೋತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾರೆ. ಶೀಲಾ ಕ್ಯಾಬಿನ್ ಇಂದ ಕೀ ಸೇಫ್ ಹಾಗೂ ರಿಸರ್ವ್ ಕ್ಯಾಶ್ ಇರೋ ಲಾಕರ್ ಕೀನ ತೆಗೆಯೋದಕ್ಕೆ ಸೂರ್ಯ ಬಾಬ್ ನ ಕಳಿಸ್ತಾರೆ. ಬಾಬ್ ಅಲ್ಲಿಗೆ ಹೋಗಿ ಕಾಫಿ ಕಪ್ ಎಲ್ಲ ಇಟ್ಟು ಅವಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಬಾಬ್ ಇಟ್ಟಿದ್ದ ಕಾಫಿ ಕಪ್ ಕೆಳಗಡೆ ಬಿದ್ದು ಶೀಲಾ ಸ್ಯಾರಿ ಎಲ್ಲ ಕೊಳೆ ಆಗಿದ್ರಿಂದ ಹೌಸ್ ಕೀಪಿಂಗ್ ಗೆ ಕ್ಲೀನ್ ಮಾಡೋದಕ್ಕೆ ಹೇಳಿ ಅವಳು ವಾಶ್ರೂಮ್ ಗೆ ಹೋಗ್ತಾಳೆ. ಆಗ ಅವಳನ್ನ ಅಲ್ಲೇ ಲಾಕ್ ಮಾಡಿ ಬಾಬ್ ಆ ಕೀಸ್ ನ ತಗೋತಾನೆ. ಆಮೇಲೆ ಫೈರ್ ಅಲಾರ್ಮ್ ನ ಆನ್ ಮಾಡಿದ್ರಿಂದ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ಸೇಫ್ಟಿ ಝೋನ್ ಗೆ ಹೋಗ್ತಾರೆ. ಅಂದ್ರೆ ಎಲ್ಲರೂ ಬ್ಯಾಂಕ್ ಇಂದ ಹೊರಗಡೆ ಬರ್ತಾರೆ. ಶೀಲಾ ಬಾತ್ರೂಮ್ ಒಳಗಡೆ ಲಾಕ್ ಆಗಿರೋದ್ರಿಂದ ಅವಳು ಕಿರ್ಚಿದ್ರೂನು ಯಾರಿಗೂ ಕೇಳ್ತಾ ಇಲ್ಲ. ಸೂರ್ಯ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ವಾಲ್ಟ್ ಇಲ್ಲ, ಬದಲಾಗಿ ವುಡನ್ ವಾಲ್ಸ್ ಇದೆ. ಆಗ್ಲೇ ಗೊತ್ತಾಗುತ್ತೆ ಫೈರ್ ಅಲಾರ್ಮ್ ನ ಟ್ರಿಗರ್ ಮಾಡಿದ್ರಿಂದ ವಾಲ್ಟ್ ನ ಸೇಫ್ ಮಾಡೋದಕ್ಕೆ ಈ ವುಡನ್ ವಾಲ್ ಗಳು ಕ್ರಿಯೇಟ್ ಆಗಿದೆ ಅಂತ. ಸೂರ್ಯ ಸ್ವಾತಿಗೆ ಕಾಲ್ ಮಾಡಿ ಹೇಳ್ತಾರೆ, ಫೈರ್ ಅಲಾರ್ಮ್ ನ ನಾನ್ ಹೇಳುವಾಗ ಆನ್ ಆಫ್ ಮಾಡು. ಆಗ ಪ್ರತಿ ಸಲ ಈ ರೀತಿ ಮಾಡಿದಾಗ 3 ಸೆಕೆಂಡ್ಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನಲ್ಲಿ ಆ ವುಡನ್ ವಾಲ್ಸ್ 3 ಸೆಕೆಂಡ್ಸ್ ಗೆ ಮಾತ್ರ ಓಪನ್ ಆಗುತ್ತೆ ಅಂತ. ಸ್ವಾತಿ ಹೇಳ್ದಂಗೆ ಮಾಡಿದ್ರಿಂದ ವುಡನ್ ವಾಲ್ಸ್ ಓಪನ್ ಆದಾಗ ಸೂರ್ಯ ಒಳಗಡೆ ಹೋಗ್ತಾರೆ. ಪ್ಲಾನ್ ಪ್ರಕಾರ ರಿಸರ್ವ್ ಕ್ಯಾಶ್ ನ ತಗೊಂಡು ಹೊರಗಡೆ ಬರುವಾಗ ಈ ಕಡೆ ಎಲ್ಲಿಂದ ಅಲಾರ್ಮ್ ಬಂದಿದೆ ಅಂತ ಬ್ಯಾಂಕ್ ನ ಸೆಕ್ಯೂರಿಟಿ ಟೀಮ್ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಫೈರ್ ಏನೂ ಆಗಿಲ್ಲ. ಹಾಗಾದ್ರೆ ಸಿಸ್ಟಮ್ ನಲ್ಲಿ ಎರರ್ ಆಗಿದ್ರಿಂದಾನೆ ಈ ರೀತಿ ಫಾಲ್ಸ್ ಅಲಾರ್ಮ್ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರು ಒಳಗಡೆ ಬರ್ತಾ ಇದ್ದಾರೆ. ಅದೇ ಟೈಮ್ಗೆ ಸೂರ್ಯ ದುಡ್ಡು ತಗೊಂಡು ಬರ್ತಾರೆ. ಬಾಬ್ ಹಳೆ ಬ್ಯಾಗ್ ಕೊಟ್ಟಿದ್ರಿಂದ ಬ್ಯಾಗ್ ಕಿತ್ತೋಗಿ ದುಡ್ಡೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಹಾಗೆ ಕಟ್ ಮಾಡಿದ್ರೆ ಈಗ ಎಲ್ಲಾರು ಬ್ಯಾಂಕ್ ಒಳಗಡೆ ಬರ್ತಾರೆ. ಸೂರ್ಯ ಕೂಡ ಏನು ಗೊತ್ತಿಲ್ಲದೆ ಇರೋ ಹಾಗೆ ಗುಂಪಲ್ ಬಂದು ನಿಂತ್ಕೊಂಡಿದ್ದಾರೆ. ಇವರಿಬ್ರು ದುಡ್ಡೆಲ್ಲಿ ಅಂತ ಕೇಳಿದಾಗ ಅಲ್ಲಿ ಹೌಸ್ ಕೀಪಿಂಗ್ ಅವರು ಒಂದು ಟ್ರಾಲಿ ಇಟ್ಟಿರ್ತಾರೆ. ಅದ್ರೊಳಗಡೆ ಕಸ ಇರುತ್ತೆ. ಸೂರ್ಯ ದುಡ್ಡನ್ನೆಲ್ಲ ವೇಸ್ಟೇಜ್ ತರ ಕವರ್ ನಲ್ಲಿ ತುಂಬಿಸಿ ಅದ್ರೊಳಗಡೆ ಇಟ್ಟಿರ್ತಾರೆ. ಅವರು ಅದನ್ನೆಲ್ಲ ಹೊರಗಡೆ ಡಸ್ಟ್ ಬಿನ್ ಒಳಗಡೆ ಹಾಕಿದಾಗ ಆ ಕವರ್ ನಲ್ಲಿದ್ದ ದುಡ್ಡನ್ನೆಲ್ಲ ತಗೊಂಡು ಬಾಬ್ ಹಾಗೂ ಸೂರ್ಯ ಕಾರ್ ನಲ್ಲಿ ಬಾಬಾ ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ನಮ್ಗೆ 7.5 ಕೋಟಿ ಬರೋ ತರ ಮಾಡಿ, ಅದ್ರ ಮೇಲೆ ಎಷ್ಟೇ ಲಾಭ ಬಂದ್ರೂ ನೀವೇ ತಗೊಳ್ಳಿ ಅಂತ. ಆದ್ರೆ ಈ 2.5 ಕೋಟಿ ಎಲ್ಲಿಂದ ಬಂತು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಅದಕ್ಕೆ ಸೂರ್ಯ ಅವ್ರ ತಂದೆ 25 ವರ್ಷಗಳ ಹಿಂದೆ 1 ಲಕ್ಷ ರೂಪಾಯಿನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಅದ್ರ ಬೆಲೆ 2.5 ಕೋಟಿ. ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಎಲ್ಲ ರೆಡಿ ಮಾಡ್ತಾರೆ. ಸೊ ಈಗ ಇದು ಲೀಗಲ್ ಆಗಿರೋದ್ರಿಂದ ಶೇರ್ ಮಾರ್ಕೆಟ್ ನಲ್ಲಿ ಬಾಬಾ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಬ್ಯಾಡ್ ಲಕ್, ಶೇರ್ ಮಾರ್ಕೆಟ್ ಕ್ರಾಶ್ ಆಗ್ಬಿಡುತ್ತೆ. ಈ ವಿಷಯನ ಸ್ವಾತಿ ಸೂರ್ಯಗೆ ಹೇಳ್ತಾರೆ. ಶೇರ್ ಮಾರ್ಕೆಟ್ ಕ್ರಾಶ್ ಆಗಿದೆ, ನಾವು ಹಾಕಿದ್ದ ದುಡ್ಡೆಲ್ಲ ಹೋಗುತ್ತೆ ಅಂತ. ಅದೇ ಟೈಮಲ್ಲಿ ಬಾಬಾ ಸೂರ್ಯಗೆ ಕಾಲ್ ಮಾಡ್ತಾರೆ. ಸೂರ್ಯ, ಏನಾಯ್ತೋ ಗೊತ್ತಿಲ್ಲ, ನಿನ್ನ ಅದೃಷ್ಟನ ಅಥವಾ ನನ್ನ ಅದೃಷ್ಟನ ಗೊತ್ತಿಲ್ಲ, ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ. ಇದನ್ ಕೇಳಿ ಸೂರ್ಯಗೆ ಶಾಕ್ ಆಗುತ್ತೆ. ಶೇರ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅಲ್ವಾ, ಮತ್ತೆ ಹೇಗೆ ದುಡ್ಡು ಸಿಕ್ತು ಅಂತ. ನನಗೆ ಶೇರ್ ಮಾರ್ಕೆಟ್ ಕ್ರಾಶ್ ಆಗೋದಕ್ಕೆ ಸ್ವಲ್ಪ ಹೊತ್ತಿನ ಹಿಂದೆನೆ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ಮಾರ್ಕೆಟ್ ಕ್ರಾಶ್ ಆಗೋದಕ್ಕೆ 5 ಮಿನಿಟ್ಸ್ ಬ್ಯಾಕ್ ಎಲ್ಲ ಸೋಲ್ಡ್ ಔಟ್ ಮಾಡಿ ಹೊರಗಡೆ ಬಂದ್ಬಿಟ್ಟೆ. ಸೊ ಹೀಗೇನೆ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ. ಇದನ್ ಕೇಳಿ ಸೂರ್ಯಗೆ ಫುಲ್ ಖುಷಿ ಆಗುತ್ತೆ. ಬಾಬಾ ಕೊಟ್ಟಿದ್ದ 7.5 ಕೋಟಿನಲ್ಲಿ 5 ಕೋಟಿ ಬೆನ್ನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ 2.5 ಕೋಟಿನ ಬ್ಯಾಂಕ್ ನ ರಿಸರ್ವ್ ಕ್ಯಾಶ್ ನಲ್ಲಿ ಇಡೋದಕ್ಕೆ ಬಾಬ್ ಕೈಲಿ ಕೊಟ್ಟು ಕಳಿಸ್ತಾರೆ. 5 ಕೋಟಿ ಬೆನ್ನಿ ಅಕೌಂಟ್ಗೆ ರಿಟರ್ನ್ ಬಂದ್ರೆ ಸೂರ್ಯ ಕಳ್ತನ ಮಾಡಿಲ್ಲ ಅಂತ ಬ್ಯಾಂಕ್ ಅಲ್ಲಿ ಇದ್ದ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ಅದಕ್ಕೇನೆ ಸೂರ್ಯ ಈ ಪ್ಲಾನ್ ಮಾಡಿರೋದು. ಬೆನ್ನಿ ಅವ್ರ ವೈಫ್ ಬೆನ್ನಿಯ ಡೆತ್ ಸರ್ಟಿಫಿಕೇಟ್ ನ ಬ್ಯಾಂಕ್ ಅಲ್ಲಿ ಕೊಟ್ಟು ಸೂರ್ಯ ಹಾಗೂ 5 ಕೋಟಿ ಕೇಸ್ಗೆ ಏನೋ ಸಂಬಂಧ ಇಲ್ಲ ಅಂತ ಹೇಳಿದ್ರಿಂದ ಸೂರ್ಯ ಸೇಫ್. ಅಷ್ಟೇ ಅಲ್ಲ, ಬೆನ್ನಿ ಅಕೌಂಟ್ಗೆ 5 ಕೋಟಿ ಬಂದಿರೋದಾಗಿ ನನ್ಗೆ ಮೆಸೇಜ್ ಬಂದಿದೆ, ನನಗೆ ಅದು ಬೇಕು ಅಂತ ಹೇಳಿ ಅದನ್ನೆಲ್ಲ ಡ್ರಾ ಮಾಡ್ಕೊಂಡು ಹೋಗ್ತಾರೆ. ಈ ವಿಷಯ ಸೂರ್ಯಗೆ ಗೊತ್ತಿಲ್ಲ. ಈ ಗ್ಯಾಪ್ ಅಲ್ಲಿ ಬಾಬ್ ಕೈಯಲ್ಲಿದ್ದ 2.5 ಕೋಟಿನ ಹೊಡೆಯೋದಕ್ಕೆ ಒಂದು ಗ್ಯಾಂಗ್ ಅವರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆ ಆದಿ 800 ಕೋಟಿ ಏರ್ಲೈನ್ಸ್ ಡೀಲ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅದಕ್ಕೆ ಗುಪ್ತಾ ಆದಿ ಕಡೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಕಾರಲ್ಲಿ ಆದಿ ಅವ್ರ ಮಗ ಇರೋದು ಗುಪ್ತಾ ಅವ್ರಿಗೆ ಗೊತ್ತಿಲ್ಲ. ಆದಿ ಬೇರೆ ದಾರಿ ಇಲ್ದೆ ಅವ್ರ ವೈಫ್ಗೆ ಕೊಟ್ಟಿದ್ದ ಪ್ರಾಮಿಸ್ ನ ಬ್ರೇಕ್ ಮಾಡಿ ಗುಪ್ತಾ ಕಡೆ ಅವ್ರಿಗೆ ಸರಿಯಾಗಿ ಹೊಡಿತಾರೆ. ಈ ಕಡೆ ಬಾಬ್ ನ ಸೇವ್ ಮಾಡೋದಕ್ಕೆ ಬಾಬಾ ಅವರೇ ಫೀಲ್ಡ್ ಗೆ ಇಳಿತಾರೆ. ಯಾಕಂದ್ರೆ ಬಾಬಾ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ, ಈ ಏರಿಯಾದಲ್ಲಿ ಏನೇ ಸೀಕ್ರೆಟ್ ಆಗಿ ಡೀಲ್ ಮಾಡಿದ್ರುನು ಇಲ್ಲಿರೋರಿಗೆ ಗೊತ್ತಾಗ್ಬಿಡುತ್ತೆ. ಬಾಬಾ ಇವ್ರಿಗೆ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನ ಹೇಗಾದ್ರೂ ಹೊಡಿಬೇಕಂತಾನೆ ಇವರೆಲ್ಲ ಬರ್ತಾ ಇರೋದು. ಹೇಗೋ ಬಾಬ್ ಆ ಬ್ಯಾಗ್ ತಗೊಂಡು ಸೂರ್ಯ ಹತ್ರ ಬರುವಾಗ ಯಾರೋ ಒಬ್ಬ ಚಾಕು ತೋರಿಸಿ ಆ ಬ್ಯಾಗ್ ನ ಕಿತ್ಕೊಂಡು ಹೋಗ್ತಾನೆ. ಸೂರ್ಯಗೆ ಗಾಬರಿ ಆಗ್ತಿದೆ.
ಈಗ ಬ್ಯಾಂಕ್ ಅಲ್ಲಿ ಇಡಬೇಕಾಗಿರೋ ರಿಸರ್ವ್ ಕ್ಯಾಶ್ಗೆ ಏನ್ ಮಾಡೋದು ಅಂತ. ಆಗ ಬಾಬ್ ಹೇಳ್ತಾನೆ, ತಲೆ ಕೆಡಿಸ್ಕೋಬೇಡ, ಬ್ಯಾಂಕ್ಗೆ ಸೇರ್ಬೇಕಾಗಿರೋ ದುಡ್ಡನ್ನ ಆಲ್ರೆಡಿ ಬ್ಯಾಂಕ್ಗೆ ಕಳ್ಸಿದ್ದೀನಿ. ಹೇಗಂದ್ರೆ ಬಾಬಾ ಜೊತೆ ಒಬ್ಬ ಹುಡುಗ ವರ್ಕ್ ಮಾಡ್ತಾ ಇರ್ತಾನೆ ಅಲ್ವಾ, ಅವನ್ ಕೈಲಿ ದುಡ್ಡು ಕೊಟ್ಟು ಬ್ಯಾಂಕ್ ಹತ್ರ ಇರೋ ಡಸ್ಟ್ ಬಿನ್ ಒಳಗಡೆ ಹಾಕೋದಕ್ಕೆ ಹೇಳಿರ್ತಾನೆ. ಯಾಕಂದ್ರೆ ಈ ಏರಿಯಾ ಬಗ್ಗೆ ಇವನಿಗೆ ಚೆನ್ನಾಗ್ ಗೊತ್ತಿತ್ತು. ಇವರೆಲ್ಲ ದುಡ್ಡಿಗೋಸ್ಕರ ಅಟ್ಟಿಸ್ಕೊಂಡು ಬಂದೇ ಬರ್ತಾರೆ ಅಂತ ಗೆಸ್ ಮಾಡಿದ್ರಿಂದ ಇವ್ರಿಗೆಲ್ಲ ಯಾಮಾರ್ಸೋದಕ್ಕೆ ಖಾಲಿ ಬ್ಯಾಗ್ ನ ಇಟ್ಕೊಂಡಿರ್ತಾನೆ. ಈ ಕಡೆ ಅದಿ ಗುಪ್ತಾ ಕಡೆಯವ್ರಿಗೆಲ್ಲ ಹೊಡೆದು ಓಡಿಸ್ತಾರೆ. ಅಷ್ಟರಲ್ಲಿ ಹೆವಿ ಪ್ರೊಟೆಕ್ಷನ್ ಜೊತೆಗೆ ಗುಪ್ತಾ ಅವ್ರ ಬಾಸ್ ಬರ್ತಾರೆ. ಇವರು ಸ್ಟೇಟ್ ಸಿಎಂ. ಇವ್ರಿಗೇನೆ ಆ ಏರ್ಲೈನ್ಸ್ ನ ಕೊಡಿಸ್ತೀನಿ ಅಂತ ಗುಪ್ತಾ ಹೇಳಿರ್ತಾರೆ. ಆದ್ರೆ ಗುಪ್ತಾ ಅವ್ರ ದುಡ್ಡು ಅಬ್ರಾಡ್ ಅಲ್ಲಿ ಸ್ಟ್ರಕ್ ಆಗಿದ್ರಿಂದ ಗುಪ್ತಾ ಆದಿಗೆ ಹೇಳಿ ಆ ಏರ್ಲೈನ್ಸ್ ನ ಕೊಡ್ಸೋದಕ್ಕೆ ಹೇಳಿರ್ತಾರೆ. ಈಗ ಸಿಎಂ ಕೇಳ್ತಾರೆ, ನಿನ್ ದುಡ್ಡನ್ನೇ ನಿನ್ನಿಂದ ಕಾಪಾಡೋದಕ್ಕೆ ಆಗ್ತಿಲ್ಲ, ಹೀಗಿರುವಾಗ ಹೇಗೆ 800 ಕೋಟಿಗೆ ಆ ಏರ್ಲೈನ್ಸ್ ನ ಕೊಡಿಸ್ತೀಯಾ ಅಂತ. ಆಗ ಆದಿ ಹೇಳ್ತಾರೆ, 5 ಕೋಟಿ ಬರೋದಕ್ಕೆ ಇನ್ನು 15 ನಿಮಿಷ ಟೈಮ್ ಇದೆ. ಅಷ್ಟೇ ಅಲ್ಲದೆ ನಿಮ್ನ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಸಿಎಂ ಮಾಡೋದಕ್ಕೆ ಬೇಕಾಗಿರೋ ಫಂಡ್ ನಾನ್ ಕೊಡ್ತೀನಿ ಅಂತ. ಒಬ್ಬನ ಹತ್ರ ಇರೋ 5 ಕೋಟಿನ ನಿನ್ನಿಂದ ತಗೊಳೋದಕ್ಕೆ ಆಗ್ತಿಲ್ಲ, ಹೀಗಿರುವಾಗ ಹೇಗೆ ನನ್ನ ಗೆಲ್ಸೋದಕ್ಕೆ ಅಷ್ಟೊಂದು ಫಂಡ್ ಕೊಡ್ತೀಯಾ ಅಂತ ಕೇಳಿದಾಗ, ನೀವು 15 ನಿಮಿಷ ಮುಂಚೆನೆ ಬಂದಿದ್ದೀರಾ, ಅವನು 5:30ಕ್ಕೆ ದುಡ್ಡು ಕಳಿಸ್ತೀನಿ ಅಂತ ಹೇಳ್ದ. ಆಗ ಸಿಎಂ, ಸರಿ 5:30ಕ್ಕೆ 5 ಕೋಟಿ ನಿನ್ಗೆ ಸಿಕ್ಕಿದ್ರೆ ನಾನು ನಿನ್ನ ನಂಬ್ತೀನಿ ಅಂತ. ಈಗ ಸೂರ್ಯ ಹಾಗೂ ಬಾಬ್ ಬ್ಯಾಂಕ್ ಹತ್ರ ಬಂದು ಆ ಡಸ್ಟ್ ಬಿನ್ ಒಳಗಡೆ ದುಡ್ಡಿಡೋದಕ್ಕೆ ಹೇಳಿದ್ರು ಅಲ್ವಾ, ಆ ಬ್ಯಾಗ್ ಒಳಗಡೆ ಇದ್ದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಒಂದು ಹಸು ತಿಂದಿರುತ್ತೆ. ಉಳಿದಿರೋ ಹಣ ತಗೊಂಡು ಬ್ಯಾಂಕ್ ಒಳಗಡೆ ಬರ್ಬೇಕು ಅನ್ನೋ ಅಷ್ಟ್ರಲ್ಲಿ ಸ್ವಾತಿ ಕಾಲ್ ಮಾಡಿ ಹೇಳ್ತಾರೆ, ಸೂರ್ಯ ನಾವು ದುಡ್ಡನ್ನ ವಾಲ್ಟ್ ಒಳಗಡೆ ಇಡ್ಬೇಕು ಅಂತ ಮಾತಾಡ್ಕೊಂಡ್ವಿ ಅಲ್ವಾ, ಅದನ್ನ ಪಂಕಜ್ ಕೇಳಿಸ್ಕೊಂಡು ಶೀಲಾಗೆ ಹೇಳಿದ್ದಾನೆ. ಸೊ ಈಗ ಎಲ್ಲಾರು ರಿಸರ್ವ್ ಕ್ಯಾಶ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ಏನ್ ಮಾಡೋದು ಅಂತ. ಅಷ್ಟರಲ್ಲಿ ಸೂರ್ಯ ದುಡ್ಡು ಸಮೇತ ಒಳಗಡೆ ಬರ್ತಾರೆ. ಈ ಕಡೆಯವರು ವಾಲ್ಟ್ ಓಪನ್ ಮಾಡಿ ನೋಡಿದಾಗ 2.5 ಕೋಟಿ ಮಿಸ್ಸಿಂಗ್. ಅದಕ್ಕೆ ಎಲ್ರನ್ನ ಚೆಕ್ ಮಾಡ್ತಾರೆ. ಸೂರ್ಯ ಕೈಯಲ್ಲಿ 2 ಬ್ಯಾಗ್ ಇದೆ ಅಲ್ವಾ, ಅದನ್ನ ಕೂಡ ಚೆಕ್ ಮಾಡಿದಾಗ ಅದರಲ್ಲಿ ಏನು ಇಲ್ಲ. ಆಗ ಮಿಲಿಟರಿಗೆ ಡೌಟ್ ಬಂದು ಶೀಲಾ ರೂಮ್ ನ ಚೆಕ್ ಮಾಡಿದಾಗ ಆಲ್ಮೋಸ್ಟ್ 2.25 ಕೋಟಿಯಷ್ಟು ದುಡ್ಡು ಶೀಲಾ ಅವ್ರ ಲಾಕರ್ ನಲ್ಲಿ ಇದೆ. 2ರಿಂದ 4 ಲಕ್ಷ ಮಿಸ್ಸಿಂಗ್. ವಾಲ್ಟ್ ಅಲ್ಲಿ ಮಿಸ್ ಆಗಿದ್ದ ಹಣ ಇಲ್ಲಿಗೆ ಹೇಗ್ ಬಂತು ಅಂತ ಕೇಳಿದಾಗ ಶೀಲಾ ಗಾಬರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸೊ ಈ ರಿಸರ್ವ್ ಕ್ಯಾಶ್ ನ ಓಪನ್ ಮಾಡೋದಕ್ಕೆ ಬೇಕಾಗಿರೋ ಸೇಫ್ ಕೀ ಹಾಗೂ ಬೇರೆ ಲಾಕರ್ ಗಳ ಕೀ ಇರೋದು ಶೀಲಾ ಹಾಗೂ ಪಂಕಜ್ ಹತ್ರನೇ. ಸೊ ಹಾಗಾದ್ರೆ ನೀವಿಬ್ರು ಸೇರಿನೇ ಈ ದುಡ್ಡನ್ನ ಕಳ್ತನ ಮಾಡಿದ್ದೀರಾ ಅಂತ ಹೇಳ್ತಾರೆ. ಶೀಲಾಗೆ ಏನು ಅರ್ಥ ಆಗ್ತಿಲ್ಲ. ಆಕ್ಚುಲಿ ಏನ್ ನಡೆದಿದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಎಲ್ರು ಚೆಕ್ ಮಾಡ್ತಾ ಇದ್ರು ಅಲ್ವಾ, ಈ ಗ್ಯಾಪ್ ಅಲ್ಲಿ ಸೂರ್ಯ ಆ ಬ್ಯಾಗ್ ಅಲ್ಲಿ ಇದ್ದ ದುಡ್ಡನ್ನೆಲ್ಲ ಶೀಲಾ ಲಾಕರ್ ನಲ್ಲಿ ಇಟ್ಟಿರ್ತಾರೆ. ಪೊಲೀಸ್ ನ ಕರೆಸಿ ಶೀಲಾ ಹಾಗೂ ಪಂಕಜ್ ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. 2.5 ಕೋಟಿನಲ್ಲಿ ಸ್ವಲ್ಪ ಹಣ ಮಿಸ್ಸಿಂಗ್ ಆಗಿರೋದು ಹೇಗಂದ್ರೆ ಹಸು ಸ್ವಲ್ಪ ತಿಂದಿದ್ರಿಂದ. ಹೆಡ್ ಆಫೀಸ್ ನಲ್ಲಿ ಚೀಫ್ ಅವರಿಬ್ಬರನ್ನ ಬೇಗ ಅರೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲೂ ಕೂಡ ತೋರಿಸಿರ್ತಾರೆ. ಈಗ ನಿಮ್ಗೆ ಅನ್ನಿಸ್ಬೋದು ಬ್ಯಾಂಕ್ ಅಲ್ಲಿ ಸಿಸಿಟಿವಿ ಇರುವಾಗ ಸೂರ್ಯ ಅಂಡ್ ಟೀಮ್ ಇದನ್ನೆಲ್ಲ ಹೇಗ್ ಮಾಡಿದ್ರು ಅಂತ. ಆಕ್ಚುಲಿ ಸೂರ್ಯ ಆದಿಗೆ ಕಾಲ್ ಮಾಡಿ, ನಿನ್ಗೆ 5 ಕೋಟಿ ಕೊಡೋದಕ್ಕೋಸ್ಕರನೇ ನಾನು ರಿಸ್ಕ್ ತಗೋತಾ ಇದ್ದೀನಿ, ನಿನ್ ಮರ್ಯಾದೆ ಉಳಿಬೇಕಂದ್ರೆ ನಿನ್ ಪವರ್ ನ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಬ್ಯಾಂಕ್ ನ ಸಿಸಿಟಿವಿ ಸಿಸ್ಟಮ್ ನ ರೀಸ್ಟಾರ್ಟ್ ಮಾಡೋ ನೆಪದಲ್ಲಿ ಆಫ್ ಮಾಡ್ಸು ಅಂತ. ಅದಕ್ಕೆ ಆದಿ ಸೂರ್ಯ ಹೇಳ್ದಾಗ್ಲೆಲ್ಲ ಸಿಸಿಟಿವಿನ ಆಫ್ ಮಾಡ್ಸಿರ್ತಾರೆ. ಅಂದ್ರೆ ವಾಲ್ಟ್ ಇಂದ ದುಡ್ಡು ತೆಗಿಬೇಕಾದ್ರೆ ಅಂಡ್ ಈಗ ಬ್ಯಾಂಕ್ ಒಳಗಡೆ ಬರೋದಕ್ಕೂ ಮುಂಚೆ ಕೂಡ ಸಿಸಿಟಿವಿ ಆಫ್ ಆಗಿರುತ್ತೆ. ಎಷ್ಟ್ ನಿಮಿಷ ಸಿಸಿಟಿವಿ ಆಫ್ ಆಗಿರುತ್ತೆ ಅಂತ ಆದಿ ಮೊದ್ಲೇ ಮೆಸೇಜ್ ಮಾಡಿ ಹೇಳಿರ್ತಾರೆ. ಆ ಗ್ಯಾಪ್ ನಲ್ಲೇ ಇವ್ರು ಅನ್ಕೊಂಡಿದ್ದ ಪ್ಲಾನ್ ಪ್ರಕಾರ ಎಲ್ಲ ಕೆಲಸ ಮುಗಿಸ್ಬೇಕಾಗಿರುತ್ತೆ. ಈಗ ಸ್ವಾತಿ ಹೇಳ್ತಾರೆ, ಬೆನ್ನಿ ಅಕೌಂಟ್ಗೆ 5 ಕೋಟಿ ರಿಟರ್ನ್ ಬಂತು, ಅದಕ್ಕೆ ಮಿಲಿಟರಿ ನಿನ್ನ ಸೇವ್ ಮಾಡಿದ್ರು. ಅಷ್ಟೇ ಅಲ್ಲದೆ ಬೆನ್ನಿ ವೈಫ್ ಬಂದು 5 ಕೋಟಿನ ತಗೊಂಡೋದ್ರು ಅಂತ. ಇದನ್ ಕೇಳಿ ಸೂರ್ಯ ಹಾಗೂ ಬಾಬ್ಗೆ ಗಾಬರಿ ಆಗುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡಿದ್ದು ನಾವು, ಅದನ್ನ ಆದಿಗೆ ಕೊಡ್ಬೇಕಾಗಿತ್ತು ಅಂತ. ಆದಿಗೆ ಕರೆಕ್ಟ್ ಆಗಿ 5:30ಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಈಗ ಬೆನ್ನಿ ವೈಫ್ ಅದನ್ನ ತಗೊಂಡೋಗಿರೋದ್ರಿಂದ ಇವರಿಗೆ ಮತ್ತೆ ಸಮಸ್ಯೆ ಶುರು ಆಗುತ್ತೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆದಿ ಇವ್ರ ಕತೆ ಮುಗಿಸ್ಬಿಡ್ತಾರೆ. ಈ ಕಡೆ 5:30 ಸಿಎಂ ಕೊಟ್ಟಿದ್ದ ಟೈಮ್ ಮುಗೀತು, ನಿನ್ಗೆ ಇನ್ನು 5 ಕೋಟಿ ಬಂದೇ ಇಲ್ಲ, ನನ್ಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ. ಅಷ್ಟರಲ್ಲಿ ಒಂದು ಮೆಸೇಜ್ ಬರುತ್ತೆ, 5 ಕೋಟಿ ಕ್ರೆಡಿಟ್ ಆಗಿದೆ ಅಂತ. ಈಗ ಒಂದು ರೀಕ್ಯಾಪ್ ತೋರಿಸ್ತಾರೆ. ಬೆನ್ನಿ ಸತ್ತಾಗ ಸೂರ್ಯ ಹೋಗಿರ್ತಾರೆ ಅಲ್ವಾ, ಆಗ ಬೆನ್ನಿ ಅವ್ರ ವೈಫ್ ಒಂದು ಆರ್ಫನೇಜ್ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಬೆನ್ನಿ ವೈಫ್ ಯಾರಂದ್ರೆ ಸೂರ್ಯ 4 ಲಕ್ಷದಲ್ಲಿ 2 ಲಕ್ಷ ತೆಗಿಯೋದಕ್ಕೆ ಇನ್ನೊಂದು ಬ್ಯಾಂಕ್ಗೆ ಹೋದಾಗ ಅಲ್ಲೊಬ್ರು ಲೇಡಿ ಇರ್ತಾರೆ ಅಲ್ವಾ, ಅವರೇ ಬೆನ್ನಿ ವೈಫ್. ಅವರು ಹ್ಯಾಂಡಿಕ್ಯಾಪ್, ಇವರೇ ಆರ್ಫನೇಜ್ ನ ನಡೆಸ್ತಾ ಇರೋದು. ಅನಾಥರಿಗೆ ಫ್ರೀ ಸೌಲಭ್ಯ ಕೊಡ್ಸೋದಕ್ಕೋಸ್ಕರನೇ ಈ ಆರ್ಫನೇಜ್ ನ ನಡೆಸ್ತಾ ಇದ್ದಾರೆ. ಸೊ ಸೂರ್ಯ ಹೆಸರಲ್ಲಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಬೆನ್ನಿ ಅಕೌಂಟ್ ಇಂದ 5 ಕೋಟಿನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಡ್ರಾ ಮಾಡಿದ್ದು ಇವ್ರೆ. ಈ ಪ್ಲಾನ್ ನಲ್ಲಿ ಬೆನ್ನಿ ಅವ್ರ ತಂಗಿ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯಾಕಂದ್ರೆ ಬೆನ್ನಿ ಆರ್ಫನೇಜ್ ಗೋಸ್ಕರ 1 ರೂಪಾಯಿನೂ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಸೂರ್ಯ ಆ ದಿನ ಬಂದು ದುಡ್ಡು ಕೇಳಿರ್ತಾರೆ, ನಾನು ಬೆನ್ನಿ ಅವ್ರ RM ಅಂತ.
ಆ ಸಂದರ್ಭದಲ್ಲಿ ಸೂರ್ಯ ಪಾನ್ ಕಾರ್ಡ್ ಹಾಗೂ ಆಧಾರ್ಗಳನ್ನ ತೋರಿಸಿರ್ತಾರೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡೆ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿರ್ತಾರೆ. ಇದನ್ನೆಲ್ಲ ಮಾಡಿರೋದು ಈ ಆರ್ಫನೇಜ್ಗೋಸ್ಕರನೇ ಹಾಗೂ ಅವ್ರು ಮಾಡಿರೋ ಕ್ರೈಮ್ ನ ಕವರ್ ಅಪ್ ಮಾಡೋದಕ್ಕೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಸೂರ್ಯಗೆ ಇದ್ದಿದ್ದು ಎರಡೇ ಆಪ್ಷನ್. ಒಂದು, ಇವರೇ ದುಡ್ಡು ತೆಗ್ದಿದ್ದು ಅಂತ ಆದಿಗೆ ಹೇಳಿ ಫ್ರೀ ಆಗೋದು. ಇಲ್ಲ ಅಂದ್ರೆ ಈ ಆರ್ಫನೇಜ್ ನಲ್ಲಿ ಇರೋ ಜನರಿಗೋಸ್ಕರ ಇವರೇ 5 ಕೋಟಿನ ಗಳಿಸಿ ಆದಿಗೆ ಕೊಡೋದು. ನಾನು 5 ಕೋಟಿನ ಹೇಗಾದ್ರೂ ಆದಿಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಾನು ಫೇಲ್ ಆದ್ರೆ ನೀವು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ವಿಷಯ ಆದಿಗೂ ಒಂದು ಹಂತದಲ್ಲಿ ಗೊತ್ತಾಗಿದೆ. ಈ ದುಡ್ಡು ಮಿಸ್ಸಿಂಗ್ ಹಿಂದೆ ಇರೋದು ಬೆನ್ನಿ ವೈಫ್, ಸೂರ್ಯ ಅಲ್ಲ ಅನ್ನೋದು. ಈ ವಿಷಯ ಗೊತ್ತಾದ್ಮೇಲೆ CCTV ಆಫ್ ಮಾಡೋದಕ್ಕೆಲ್ಲ ಆದಿ ಹೆಲ್ಪ್ ಮಾಡಿರ್ತಾರೆ. ಸೂರ್ಯ ಬೆನ್ನಿ ವೈಫ್ಗೆ ಕರೆಕ್ಟ್ ಆಗಿ 5:30ಕ್ಕೆ ಅವರು ತೆಗ್ದಿದ್ದ 5 ಕೋಟಿನ ಆದಿ ಅಕೌಂಟ್ಗೆ ಕಳ್ಸೋದಕ್ಕೆ ಹೇಳಿರ್ತಾರೆ. ಅವರು ಹಂಗೇನೆ ಮಾಡಿದ್ರಿಂದ ಆದಿ CM ವಿಶ್ವಾಸ ಗಳಿಸಿ ಪಾರ್ಟ್ನರ್ ಆಗ್ತಾರೆ. ಬಾಬಾ ಶೇರ್ ಮಾರ್ಕೆಟ್ ಇಂದ ಕೊಟ್ಟಿದ್ದ 5 ಕೋಟಿನ ಬೆನ್ನಿ ಅಕೌಂಟ್ಗೆ ಹಾಕ್ಸಿ ಅದನ್ನ ಬ್ಯಾಂಕ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೆನ್ನಿ ವೈಫ್ಗೆ ಹೇಳಿದ್ದೆ ಸೂರ್ಯ. ಅವರಿಗೆ ಬೇಕಾಗಿರೋ ಹಣ ಕೊಡೋದ್ರ ಜೊತೆಗೆ ಅವ್ರ ಮೇಲೆ ಯಾವುದೇ ಕೇಸ್ ಬರ್ದೇ ಇರೋ ಹಾಗೆ ಸೂರ್ಯ ನೋಡ್ಕೊಂಡಿದ್ದಾರೆ. ಕೊನೆಗೆ ಆದಿ ಅವ್ರ ಮಗನ್ ಕೈಯಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟು ಕಳಿಸ್ತಾರೆ. ಅದರಲ್ಲಿ ಫ್ಲಾಟ್ ಕೀ ಇದೆ. ಸೂರ್ಯ ಅವ್ರ ತಾಯಿ ಆಸೆ ಪಟ್ಟಿದ್ದ ಅದೇ ಫ್ಲಾಟ್ ನ ಗಿಫ್ಟ್ ಆಗಿ ಆದಿ ಕೊಡ್ಸಿರ್ತಾರೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. CM ಆದಿಗೆ ಶೇಕ್ ಹ್ಯಾಂಡ್ ಮಾಡುವಾಗ ಆದಿ ಕೈಯಲ್ಲಿ ಇವಿಲ್ ಅಂತ ಟ್ಯಾಟೂ ಇರೋದನ್ನ ನೋಡಿ CM ಗೆ ಏನೋ ಸ್ಟ್ರೈಕ್ ಆಗುತ್ತೆ. ಅಂದ್ರೆ ಪಾರ್ಟ್ 2 ಗೆ ಲೀಡ್ ಕೊಟ್ಟು ಮೂವಿನ ಎಂಡ್ ಮಾಡ್ತಾರೆ. ಆದಿ ಅವ್ರ ಟಾರ್ಗೆಟ್ CM ಜೊತೆ ಸೇರೋದೇ ಆಗಿರುತ್ತೆ. ಒಂದು ಸೀನ್ ನಲ್ಲಿ ತನ್ನ ವೈಫ್ ಗೆ ಪ್ರಾಮಿಸ್ ಮಾಡಿರ್ತಾರೆ ಅಲ್ವಾ, ನನ್ನ ಯಾರು ಟಚ್ ಮಾಡದೇ ಇರೋ ಪೊಸಿಷನ್ ನಲ್ಲಿ ಕೂತ್ಕೋತೀನಿ ಅಂತ. ಅದು ಈ CM ಜೊತೆ ಪಾರ್ಟ್ನರ್ ಆಗೋದೆ. ಹೀಗೆ CM ಏರ್ಲೈನ್ಸ್ ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಆದಿಗೆ ಮೊದ್ಲೇ ಗೊತ್ತಾಗಿದೆ. ಈ ಡೀಲ್ ನ ನಾನ್ ಮಾಡ್ಕೊಟ್ರೆ CM ನನ್ನ ನಂಬ್ತಾರೆ ಅಂತ ಆದಿಗೆ ಗೊತ್ತಿತ್ತು. ಅದಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೊಂಡಿರ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.